ಮೊಟ್ಟ ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ, ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ಕೋಟಿ ಕೋಟಿ ಪ್ರಣಾಮಗಳು. ಈ ದಿನ ಝೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರಣಾಮಗಳು. ಹಾಗೂ ಈ ದಿನ ಈ ಒಂದು ವಿಷಯವನ್ನು ತಿಳಿಸುವುದಕ್ಕೆ ಅವಕಾಶವನ್ನು ಕೊಟ್ಟ ಮಹಾತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೂ ಅವರ ಎಲ್ಲಾ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಸೊ ಈ ಡಿಪ್ರೆಷನ್ ಅನ್ನೋ ಈ ಶಬ್ದ ನಾವು ಇತ್ತೀಚೆಗೆ ತುಂಬಾ ಕೇಳ್ತಾ ಇದ್ದೀವಿ. ಈ 30 ವರ್ಷಗಳ ಹಿಂದೆ ಈ ಡಿಪ್ರೆಷನ್ ಅನ್ನೋ ಶಬ್ದ ನಮ್ಗೆ ಅರ್ಥನೇ ಗೊತ್ತಿರ್ಲಿಲ್ಲ. ಈ ಶಬ್ದನ ನಾವು ಕೇಳ್ತಾನೂ ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಇದು ತುಂಬಾ ಕಾಮನ್ ಆಗಿದೆ. ಆದ್ರಿಂದ ಇದ್ರ ಬಗ್ಗೆ, ಇದು ಯಾವ ಕಾರಣಗಳಿಂದ ಬರುತ್ತೆ, ಇದರ ಲಕ್ಷಣಗಳೇನು, ಇದನ್ನ ಫಿಸಿಕಲ್ ಆಗಿ ಮತ್ತೆ ಸ್ಪಿರಿಚುವಲ್ ಆಗಿ ಹೇಗೆ ಪರಿಹಾರ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಫ್ರೆಂಡ್ಸ್, ಡಿಪ್ರೆಷನ್ ಅಂದ್ರೆ ಯಾವುದೇ ಒಂದು ಕಾಯಿಲೆ ಅಲ್ಲ, ಅದು ಒಂದು ಸ್ಥಿತಿ. ಡಿಪ್ರೆಷನ್ ಅಂದ್ರೆ ನಿರಾಶೆ ಭಾವನೆ, ಒಂಟಿತನ ಭಾವಿಸೋದು, ನನಗೆ ಯಾರಿಲ್ಲಪ್ಪ, ನಾನು ಒಬ್ಬಂಟಿ ಅಂತ ಭಾವಿಸೋದು, ಏನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ಏನೋ ಭಯ. ಸೊ ನಮ್ಮ ದೇಶದಲ್ಲಿ ಈ ಒಂದು ಡಿಪ್ರೆಷನ್ಗೆ ಗುರಿಯಾದವರು ಮತ್ತೆ ತಮಗೆ ಈ ಸ್ಥಿತಿ ಇದೆ ಅಂತ ತಿಳ್ಕೊಂಡವರು ಕೇವಲ 9%. ಆದ್ರೆ ಇನ್ನೂ ಕೆಲವರಿಗೆ ತಾವು ಈ ಒಂದು ಡಿಪ್ರೆಷನ್ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಕೂಡ ಗೊತ್ತಿರೋದಿಲ್ಲ. ಅವರು 9ರಿಂದ 10% ಇದ್ದಾರೆ. ಫ್ರೆಂಡ್ಸ್, ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ, ಡಿಪ್ರೆಷನ್ ಅನ್ನೋದು ಒಂದು ಸ್ಥಿತಿ. ಈಗ ಆನಂದಮಯ ಸ್ಥಿತಿ, ಪ್ರೇಮಮಯ ಸ್ಥಿತಿ, ಹೀಗೆ ಎಷ್ಟೋ ಸ್ಥಿತಿಗಳಿರೋ ಹಾಗೆ ಡಿಪ್ರೆಷನ್ ಅನ್ನೋದು ಕೂಡ ಒಂದು ಸ್ಥಿತಿ. ಅದನ್ನ ನಾವು ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಸೊ ಅದನ್ನ ಒಂದು ಸ್ಥಿತಿಯನ್ನ ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತಿರೋ ಅದನ್ನ ಸುಲಭವಾಗಿ ನೀವು ಬದಲಾಯಿಸ್ಕೋಬಹುದು. ಈಗ ಈ ಒಂದು ಡಿಪ್ರೆಷನ್ಗೆ, ಖಿನ್ನತೆಗೆ ಬರೋದಕ್ಕೆ ಕಾರಣಗಳೇನು? ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಅವೆಲ್ಲವನ್ನ ನಾವು ತಿಳ್ಕೊಂಡಾಗ ಅದನ್ನ ಆದಷ್ಟು ಬರದೇ ಇರೋ ತರ ನಾವು ತಡೆಗಟ್ಟಬಹುದು. ಆದ್ರೆ ಆ ರೀತಿ ಕಾರಣಗಳು ತಡೆಯೋದಕ್ಕೆ ನಾವು ಪ್ರಯತ್ನ ಪಡಬಹುದು. ಸೊ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಈ ಖಿನ್ನತೆ ಬರೋದಕ್ಕೆ. ಸೊ ಈಗ ಹತ್ತಿರದ ಬಂಧುಗಳು ಯಾರಾದ್ರೂ ತೀರ್ಕೊಂಡಾಗ, ಉದಾಹರಣೆಗೆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರೆ ಮಕ್ಕಳಿಗೆ, ಅಥವಾ ಚಿಕ್ಕ ವಯಸ್ಸಲ್ಲಿ ಹೆಂಡತಿ ತೀರ್ಕೊಂಡ್ರೆ ಗಂಡನಿಗೆ, ಗಂಡ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತೀರ್ಕೊಂಡಾಗ ಹೆಂಡತಿಗೆ, ಅಥವಾ ತಂದೆ ತಾಯಿ ಎದುರಿಗೆ ಮಕ್ಕಳು ಸಡನ್ ಆಗಿ ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದು ತೀರ್ಕೊಳ್ತಾರೆ, ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾರೆ, ಏನೋ ಒಂದು ತೊಂದರೆ ಆಗಿ ತಂದೆ ತಾಯಿ ಎದುರಿಗೆ ಮಕ್ಕಳು ತೀರ್ಕೊಂಡಾಗ ಆ ತಂದೆ ತಾಯಿಗೆ ತುಂಬಾ ದುಃಖ ಹೆಚ್ಚಾಗಿ ಈ ಒಂದು ಡಿಪ್ರೆಷನ್ಗೆ ಗುರಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಒಟ್ಟಿನಲ್ಲಿ ಮನಸ್ಸಿನಲ್ಲಿ ವೇದನೆ ಅತಿಯಾಗಿ ಹೆಚ್ಚಾದಾಗ ಈ ಡಿಪ್ರೆಷನ್ಗೆ ಹೋಗೋ ಸಂಭವಗಳು ತುಂಬಾ ಇದೆ. ಇನ್ನು ಹುಡುಗಿಯರ್ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಲೈಂಗಿಕವಾಗಿ ಅಬ್ಯೂಸ್ಗೆ ಒಳಗಾಗಿರ್ತಾರೆ. ಅದು ಕೂಡ ಗೊತ್ತಿರುವ ಬಂಧುಗಳಿಂದಾನೇ ಆಗ್ತಾ ಇರುತ್ತೆ. ಇನ್ನು ಇದರಿಂದ ಕೂಡ ಡಿಪ್ರೆಷನ್ಗೆ ಅವ್ರು ಹೋಗ್ಬೋದು. ನಮ್ಗೆ ಏನಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ, ಆದ್ರೆ ಏನೋ ನಡಿಬಾರ್ದು ನಡೆದಿದೆ. ಯಾಕೆಂದ್ರೆ ಆ ರೀತಿ ಮಾಡಿದವರು ತಂದೆ ತಾಯಿಗೆ ಹೇಳ್ಬಿಟ್ರೆ, ನೋಡು ಸುಮ್ನಿರಲ್ಲ, ನಿನ್ನ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರಿಸ್ಬಿಡ್ತಾರೆ. ಅಥವಾ ವಿಡಿಯೋಗಳು ತೆಗೆದು ನಾನು ಆ ವಿಡಿಯೋ ಪಬ್ಲಿಕ್ ಮಾಡ್ತೀನಿ ಅಂತ ಹೆದರಿಸ್ಬಿಡ್ತಾರೆ. ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ. ಸೊ ಅದನ್ನ ಮನಸ್ಸಲ್ಲೇ ಕೊರಗಿ ಕೊರಗಿ ಅವರು ಡಿಪ್ರೆಷನ್ಗೆ ಒಳಗಾಗೋ ಚಾನ್ಸಸ್ ಇರುತ್ತೆ. ಇನ್ನು ಫಿಸಿಕಲ್ ಅಬ್ಯೂಸ್ ಕೂಡ ಮಾಡ್ತಾ ಇರ್ತಾರೆ. ಅದು ಯಾವ ರೀತಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ, ಅಮಾಯಕ ವಯಸ್ಸಿನಲ್ಲಿ ಹೊಡಿತಾ ಇರ್ತಾರೆ. ತಂದೆನೇ ಇರ್ಬೋದು, ಕುಡಿದ್ ಬಂದು ಮಕ್ಕಳಿಗೆ ಹೊಡೆಯೋದು,
ಕುಡಿದು ಹೆಂಡ್ತಿಕೆ ಹೊಡೆಯೋದು, ಅಥವಾ ತಂದೆ ತಾಯಿ ಮಕ್ಕಳಿಗೆ ನೀವು ಕೆಲ್ಸಕ್ ಬರ್ತಾ ಇರೋರು, ನೀವು ದುರದೃಷ್ಟ ಜಾತಕದವರು, ನೀವು ದರಿದ್ರ ಅಂತ ಹುಡುಗಿಯರಿಗೆ ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಕತೆಗಳಲ್ಲಿ ಕೇಳ್ತೀವಿ. ನಮ್ಮ ಕಣ್ಣೆದುರಿಗೆ ನಮ್ಮ ಸುತ್ತಮುತ್ತಲು ಈ ತರ ನಡೀತಾ ಇರುತ್ತೆ. ಸೊ ಅದೆಲ್ಲವೂ ಫಿಸಿಕಲ್ ಅಬ್ಯೂಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ಆ ಮಕ್ಕಳು ಒಳಗಡೆನೆ ಕೊರಗಿ ಕೊರಗಿ ಅವರಲ್ಲಿ ಡಿಪ್ರೆಷನ್ ಬರೋ ಚಾನ್ಸ್ ಇರುತ್ತೆ. ಅಥವಾ ತುಂಬಾ ಕುರೂಪಿಯಾಗಿ ಹುಟ್ಟಿದಾಗ ಎಲ್ರು ಅದು ಕೂಡ ಒಂದು ತಪ್ಪು ಅನ್ನೋ ರೀತಿಯಲ್ಲಿ, ನೀನು ಅಂದವಾಗಿಲ್ಲ, ನೀನ್ ಬೆಳ್ಳಗಿಲ್ಲ, ನೀನ್ ತುಂಬಾ ಕುರೂಪಿ ಆಗಿದ್ದೀಯಾ, ನಿನ್ ತರ ನಮ್ಮ ಮನೇಲಿ ಯಾರೂ ಇಲ್ಲ, ನೀನ್ ಎಷ್ಟು ಸಣ್ಣ ಇದೀಯಾ ಅಥವಾ ನೀನ್ ಎಷ್ಟು ದಪ್ಪ ಇದೀಯಾ, ಹೀಗೆ. ಸೊ ಹುಡುಗಿಯರಿಗೆ ಅವರಿಗೆ ಮುಖ್ಯ ಫಿಸಿಕಲ್ ಒಂದು ಅಂದಾನೆ ಅವ್ರಿಗೆ ತುಂಬಾ ಮುಖ್ಯ. ಅದಕ್ಕೆ ಅವರು ತುಂಬಾನೇ ಅವಮಾನ ಆಗೋ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಅವರಲ್ಲಿ ಸಾಕಷ್ಟು ವೇದನೆ ಜಾಸ್ತಿ ಆಗಿ ಯಾರ ಹತ್ರ ಆ ಭಾವನೆಗಳನ್ನ ಹೇಳ್ಕೊಳ್ಳಾರ್ದೆ ಅವರಲ್ಲಿ ಡಿಪ್ರೆಷನ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಅವರಿಗೆ ಎಮೋಷನಲ್ ಆಗಿ ಅಬ್ಯೂಸ್ ಆಗಿದ್ರೆ, ಫಿಸಿಕಲ್ ಆಗಿ ಅಬ್ಯೂಸ್ ಆಗಿದ್ರೆ, ಸೆಕ್ಷುಯಲ್ ಆಗಿ ಅಬ್ಯೂಸ್ ಆಗಿದ್ರೆ, ಅದೆಲ್ಲ ಘಟನೆಗಳು ಅವರಲ್ಲಿ ಗೂಡು ಕಟ್ಕೊಂಡ್ಬಿಡುತ್ತೆ. ಇನ್ನು ಶಾಲೆಗೆ ಹೋಗೋ ಮಕ್ಕಳಿಗೆ ನೀನ್ ಚೆನ್ನಾಗಿ ಓದಲ್ಲ, ಅವ್ರ ತರ ನಿನಗ್ ಮಾರ್ಕ್ಸ್ ಬರಲ್ಲ, ಅವ್ರೆಷ್ಟು ಜಾಣ್ರಿದ್ದಾರೆ, ನೀವು ಪ್ರಯೋಜನ ಇಲ್ಲ, ಅಪ್ರಯೋಜಕರು ಅಂತ ಹಿರಿಯರು ಬೈತಾ ಇರ್ತಾರೆ. ನೋಡಿ, ಯಾವಾಗ್ಲೂ ಮಕ್ಕಳಲ್ಲಿ ಏನಿದೆ ಅದನ್ನ ನಾವು ಗುರ್ತು ಹಿಡಿಯೋದಿಲ್ಲ. ಓದೋದ್ರಲ್ಲಿ ಜಾಣ್ತನ ಇಲ್ಲ, ಆದ್ರೆ ಬೇರೆ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಅವ್ರಿಗೆ ಜಾಣ್ತನ ಇರ್ಬೋದು, ಆಟದಲ್ಲಿ ಅವರು ಜಾಣ್ರಿರ್ಬೋದು, ಅಥವಾ ಅವರು ಒಂದು ಪೇಂಟಿಂಗ್ ಅಲ್ಲಿ ಜಾಣ್ರಿರ್ಬೋದು, ಮಾತಾಡೋ ಕಲೆ ಅವರಿಗೆ ಗೊತ್ತಿರ್ಬೋದು. ಯಾವುದೋ ಒಂದ್ರಲ್ಲಿ ಅವ್ರು ಸ್ಪೆಷಲ್ ಅನ್ನೋದು ಪ್ರತಿ ಒಬ್ಬರಿಗೂ ಯೂನಿಕ್ ಕ್ವಾಲಿಟಿ ಅನ್ನೋದು ಇದ್ದೇ ಇರುತ್ತೆ. ಸೊ ಎವ್ರಿ ಸೋಲ್ ಇಸ್ ಎ ಯುನಿಕ್ ಸೋಲ್ ಅಂತ ನಮ್ಗೆ ಗುರುಗಳು ಯಾವಾಗ್ಲೂ ಹೇಳ್ತಾರೆ. ಒಬ್ರಿಗೆ ಒಬ್ರು ನಾವು ಯಾವತ್ತೂ ಕಂಪೇರ್ ಮಾಡ್ಲೇಬಾರ್ದು. ನೋಡಿ, ನಾವು ಒಂದು ಗಾರ್ಡನ್ ಮಾಡಿದಾಗ ಆ ಗಾರ್ಡನ್ ಅಲ್ಲಿ ಯಾವಾಗ್ಲೂ ಒಂದೇ ರೀತಿಯ ಹೂ ಹಾಕ್ತಿವ? ಇಲ್ಲ ಅಲ್ವಾ? ನಮ್ಗೆ ಎಲ್ಲಾ ತರ ಬಣ್ಣಗಳಿರೋ ಹೂಗಳು ಬೇಕು, ಎಲೆ ಇರೋ ಗಿಡಗಳು ಬೇಕು, ಹೂ ಇರೋ ಗಿಡ ಬೇಕು, ಆ ಎಲೆನಲ್ಲೂ ಒಂದೊಂದು ರೀತಿಯ ಎಲೆಗಳು ಬೇಕು. ಈಗ ಮರಗಳನ್ನ ಹಾಕಿದಾಗ ಬೇರೆ ಬೇರೆ ಮರಗಳನ್ನ ನಾವು ನೆಡ್ತೀವಿ. ಅಂದ್ರೆ ಎಲ್ಲ ಒಂದೇ ತರ ಇರಬಾರ್ದು ಅಂತ ಹೇಳಿದಾಗ ಆ ಮಕ್ಕಳು ಕೂಡ ಒಂದೇ ರೀತಿ ಇರ್ಲಿ ಅಂತ ನಾವ್ ಯಾಕೆ ಯೋಚನೆ ಮಾಡ್ತೀವಿ? ಯೋಚನೆ ಮಾಡಬಾರ್ದು ಫ್ರೆಂಡ್ಸ್. ಮಕ್ಕಳಾಯ್ತು, ಗಂಡ ಆಯ್ತು, ಹೆಂಡತಿ ಆಯ್ತು, ಯಾವಾಗ್ಲೂ ಒಬ್ರಿಗೆ ಒಬ್ರು ನಾವು ಕಂಪೇರ್ ಮಾಡ್ಲೇಬಾರ್ದು. ಸೊ ಹೆಣ್ಮಕ್ಳು ತುಂಬಾ ಸೂಕ್ಷ್ಮ. ಈ ರೀತಿ ಎಮೋಷನಲ್ ಅಬ್ಯೂಸ್ ನಡೆದಾಗ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಅವರು ಡಿಪ್ರೆಷನ್ಗೆ ಗುರಿ ಆಗ್ತಾರೆ. ಸೊ ಆ ಘಟನೆಗಳನ್ನ ಅವ್ರು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಕೆಟ್ಟ ಘಟನೆ ಆಗಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗುತ್ತೆ. ಮತ್ತೆ ಯಾರಿಗೆ ಡಿಪ್ರೆಷನ್ ಬರುತ್ತೆ ಅಂದ್ರೆ, ಮಕ್ಕಳು ತಂದೆ ತಾಯಿಗೆ ವಯಸ್ಸಾದ ಮೇಲೆ ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ದೆ ಅವ್ರು ಇರೋದೇ ವೇಸ್ಟ್ ಅನ್ನೋ ಹಾಗೆ ನಡ್ಕೊಂಡ್ರೆ, ಅಥವಾ ಅವರನ್ನ ವೃದ್ಧಾಶ್ರಮಕ್ಕೆ ಕಳುಹಿಸಿದ್ರೆ, ಮಕ್ಕಳು ಹೊರದೇಶದಲ್ಲಿ, ತಂದೆ ತಾಯಿ ಭಾರತದಲ್ಲಿ ಇದ್ದಾಗ ಅವ್ರಿಗೆ ಲೋನ್ಲಿನೆಸ್ ಫೀಲ್ ಆಗಿ ಡಿಪ್ರೆಷನ್ ಅನ್ನುವ ಸ್ಥಿತಿಗೆ ಅವರು ಹೋಗಬಹುದು. ನೋಡಿ, ಇದು ಕೂಡ ಕಾಮನ್ ಆಗಿದೆ. ಈಗ ಮನೆಯಲ್ಲಿ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ವಯಸ್ಸಾದಾಗ ಅವರು ಚಿಕ್ಕ ಮಕ್ಕಳ ತರ ಅಂತ ನಾವ್ ಯಾರು ಅರ್ಥ ಮಾಡ್ಕೊಳಲ್ಲ. ಅವ್ರು ಒಂದ್ಸಲ ಬಿಟ್ಟು 4 ಸಲ ಏನಾದ್ರು ಕೇಳಿದಾಗ ನಾವು ಬೇಜಾರ್ ಮಾಡ್ಕೊಳ್ತೀವಿ. ಏನಪ್ಪ ಪದೇ ಪದೇ ಕೇಳ್ತೀಯ ಅಂತೀವಿ, ಏನಮ್ಮ ನಿಂಗೆ ಬುದ್ಧಿ ಇಲ್ಲ ಅಂತ ಬಂದವರ ಎದುರಿಗೆ ಅವಮಾನ ಮಾಡ್ತಾರೆ. ಆದ್ರೆ ಅದೇ ತಂದೆ ತಾಯಿ ಆ ಮಕ್ಕಳು ಚಿಕ್ಕವರಿದ್ದಾಗ ಎಷ್ಟೋ ವಿಷಯಗಳನ್ನ ಕಲಿಸಿದ್ದಾರೆ ಅನ್ನೋದು ಅವ್ರು ಮರ್ತು ಬಿಡ್ತಾರೆ. ಅದು ಒಂದ್ ರೀತಿ. ಅಂದ್ರೆ ಅವರನ್ನ ನೋಡ್ಕೊಳಕ್ ಆಗೋದಿಲ್ಲ ಅಂತ ಅವರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ನಾನು ಮೊನ್ನೆ ಗದಗಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಬಿಟ್ಬಿಟ್ಟು ಈಗ ಬರ್ತೀನಿ ಅಂತ ಹೇಳಿ ವಾಪಸ್ ಬಂದೇ ಇರ್ಲಿಲ್ವಂತೆ. ಆಮೇಲೆ ಅವರನ್ನ ಯಾರೋ ಗೊತ್ತಾಗಿ ಆ ಆಶ್ರಮಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ.
ಎಷ್ಟು ಹೀನಾಯವಾದ ಸಂಸ್ಕೃತಿ ಇದು. ಅಥವಾ ಮಕ್ಕಳು ಹೊರದೇಶದಲ್ಲಿ, ತಂದೆ ತಾಯಿ ಭಾರತದಲ್ಲಿ ಇದ್ದಾಗ ಅವರಿಗೆ ನನ್ನವರು ಅಂತ ಯಾರು ಇಲ್ಲದೆ ಲೋನ್ಲಿ ಫೀಲ್ ಆಗಿ ಡಿಪ್ರೆಷನ್ಗೆ ಹೋಗೋ ಸ್ಥಿತಿಗೆ ಬರಬಹುದು. ಅಥವಾ ಕೆಲವು ಮೆಡಿಸಿನ್ಸ್ ಬಳಸೋದ್ರಿಂದ ಡಿಪ್ರೆಷನ್ ಸ್ಟೇಟ್ಗೆ ಹೋಗಬಹುದು. ಹುಡುಗಿಯರು ಮುಖ್ಯವಾಗಿ ಈ ಪಿಂಪಲ್ಸ್ ಹೋಗ್ಬೇಕು ಅಂತ ಯೂಸ್ ಮಾಡುವ ಆಯಿಂಟ್ಮೆಂಟ್ ಇಂದ ಕೂಡ ಡಿಪ್ರೆಷನ್ ಸ್ಟೇಟ್ ಬರಬಹುದು. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಟ್ಯಾಬ್ಲೆಟ್ಸ್ ಹಾಕೊಳ್ಳೋದ್ರಿಂದ ಕೂಡ ಡಿಪ್ರೆಷನ್ ಬರಬಹುದು. ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದಾಗ, ಮುಖ್ಯವಾಗಿ ಗಂಡ ಹೆಂಡತಿ ಮತ್ತೆ ತಂದೆ ಮಕ್ಕಳ ಮಧ್ಯೆ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವರು ಗೆಲ್ತಾರೆ. ಸೋತವರು ನಿರಾಶೆಗೆ ಗುರಿಯಾಗಿ ಡಿಪ್ರೆಷನ್ಗೆ ಹೋಗೋ ಸಂಭವ ಇದೆ. ಅಂದ್ರೆ ಇಲ್ಲಿ ಇನ್ನೊಬ್ಬರ ಎಮೋಷನ್ಸ್, ಇನ್ನೊಬ್ಬರ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರಿಗೆ ನಿರಾಶೆ ಆಗಿದೆ, ಅವರನ್ನ ಸೋಲ್ಸಿದೆ, ನಾನ್ ಗೆದ್ದೆ ಅನ್ನೋ ಭಾವನೆ ತಪ್ಪು ಅನ್ನೋ ಭಾವನೆನೇ ಅವ್ರಿಗಿರೋದಿಲ್ಲ. ಇಲ್ಲಿ ನಾನು ಗೆಲ್ಬೇಕು ಅನ್ನೋದಕ್ಕಿಂತ ನಮ್ಮ ಸಂಬಂಧ ಮುಖ್ಯ ಅನ್ನುವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಇರೋದಿಲ್ಲ. ಇಬ್ಬರು ಪ್ರೇಮಿಗಳ ಮಧ್ಯೆ ಬ್ರೇಕಪ್ ಕಾರಣದಿಂದನೂ ಡಿಪ್ರೆಷನ್ ಬರೋ ಚಾನ್ಸ್ ಇರುತ್ತೆ. ಗಂಡ ಹೆಂಡತಿ ಡೈವರ್ಸ್ ಆದಾಗ. ಸೊ ಈ ರಿಸರ್ಚ್ ಪ್ರಕಾರ ಗಂಡಸರಿಗಿಂತ ಹೆಣ್ಮಕ್ಳಲ್ಲಿ ಡಿಪ್ರೆಷನ್ ಜಾಸ್ತಿ ಕಂಡುಬರುತ್ತೆ. ಯಾಕೆಂದ್ರೆ ಆಕೆ ತನ್ನ ಶಕ್ತಿಯನ್ನು ಪೂರ್ತಿಯಾಗಿ ನಂಬದೆ, ಸುತ್ತಲಿನ ಜನರ ಮಾತಿಗೆ ಹೆದರಿ, ಸಮಾಜಕ್ಕೆ ಹೆದರಿ, ಪರಿಸ್ಥಿತಿಗೆ ಹೆದರಿ ಡಿಪ್ರೆಷನ್ಗೆ ಗುರಿ ಆಗ್ತಾಳೆ. ಸಂತೃಪ್ತಿ ಇಲ್ಲ ಅಂದ್ರೆ ಡಿಪ್ರೆಷನ್ ಬರುತ್ತೆ. ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಡಿಪ್ರೆಷನ್ ಇದ್ರೆ ಜೀನ್ಸ್ ಮುಖಾಂತರ ಡಿಪ್ರೆಷನ್ ಬರೋ ಅವಕಾಶ ಇರುತ್ತೆ. ಅಥವಾ ಅಂಥವರ ಜೊತೆ ಇದ್ದು ಬೇರೆಯವ್ರಿಗೂ ಆ ಡಿಪ್ರೆಷನ್ ಬರುವ ಚಾನ್ಸ್ ಇರುತ್ತೆ. ಯಾಕೆಂದ್ರೆ ಆ ಡಿಪ್ರೆಷನ್ ಇರೋರ್ ಜೊತೆ ಇದ್ದು ಅವರ ಮಾತುಗಳು ಕೇಳಿ, ಅವರ ಹಾವಭಾವಗಳನ್ನ ನೋಡಿ 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 ಇವರು ಅದೇ ತರ, ಅಂದ್ರೆ ಇವರು ಸ್ವಲ್ಪ ಸೆನ್ಸಿಟಿವ್ ಆಗಿದ್ರೆ ಅದೇ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೂ ಒಂದು ರೀಸನ್ ಏನು ಅಂದ್ರೆ, ಜಾಬ್ ಮಾಡೋರಿಗೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗದಿದ್ದಾಗ ಕೂಡ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಸಾಲ ತುಂಬಾ ಮಾಡಿದಾಗ ಅದನ್ನ ಹೇಗ್ ತೀರ್ಸ್ಬೇಕು ಗೊತ್ತಾಗದೆ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಒಂದು ಕೆಪಾಸಿಟಿ ಅಂತ ಇರುತ್ತೆ. ಪಕ್ಕದವರು ಮಾಡ್ತಾ ಇದ್ದಾರೆ ಅಂತ ನಾವು ಕೂಡ ನಮ್ಮ ಶಕ್ತಿ ಮೀರಿ ಮಾಡೋದಕ್ಕೆ ಹೋದಾಗ ಆ ಪ್ರೆಷರ್ ನಮ್ಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಮಗೆ ಎಷ್ಟಿದೆಯೋ ಅದರ ಅವಗಾಹನೆ ನಮ್ಗೆ ಇರ್ಬೇಕು. ಸಾಫ್ಟ್ವೇರ್ ಜಾಬ್ ಮಾಡೋರಿಗೆ ಬಹಳ ಡಿಪ್ರೆಷನ್ ಬರ್ತಾ ಇದೆ. ಯಾಕೆಂದ್ರೆ ಅವರಿಗೆ ಶಕ್ತಿ ಮೀರಿ ಕೆಲಸಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಸೊ ನಿಮ್ ಮೇಲೆ ನಿಮ್ಗೆ ವಿಶ್ವಾಸ ಇರಬಾರ್ದು ಅಂತಲ್ಲ, ಆದ್ರೆ ಸಾಮರ್ಥ್ಯಕ್ಕೆ ಮೀರಿದ ಗೋಲ್ಸ್ ಇಟ್ಕೊಂಡು ಪ್ರತಿದಿನ ಟೆನ್ಷನ್ ಪ್ರೆಷರ್ ಅನುಭವಿಸೋದು ಬೇಡ. ನಂತರ ಅವರ ಗೋಲ್ ರೀಚ್ ಆಗೋದಿಕ್ಕೆ ಸಾಧ್ಯವಾಗದೆ, ಅಯ್ಯೋ ನಾನು ಅಸಮರ್ಥ, ನಾನು ಅಂದ್ಕೊಂಡ ಗೋಲ್ ರೀಚ್ ಆಗ್ಲಿಲ್ಲ ಅಂತ ಕೊರಗಿ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಕೆಲವರು ತಮ್ಮ ಬಗ್ಗೆ ತಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡಿರ್ತಾರೆ. ನಾನ್ ಚೆನ್ನಾಗಿಲ್ಲ, ನಾನ್ ಜಾಣೆ ಅಲ್ಲ, ಜಾಣ ಅಲ್ಲ, ಸೊ ಬೇರೆಯವ್ರ ತರ ನಂಗೆ ಮಾತಾಡಕ್ ಬರಲ್ಲ, ಬೇರೆಯವ್ರ ತರ ನಾನು ಓದಿಲ್ಲ, ಅವ್ರು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಂದ್ರೆ ಮೆಂಟಲಿ ಫಿಸಿಕಲಿ, ನಾನ್ ಯಾಕೆ ಅವ್ರ ತರ ಇಲ್ಲ ಅಂತ ಪ್ರತಿ ಸಲ ಕನ್ನಡಿ ನೋಡಿದಾಗೆಲ್ಲ ಆ ಇನ್ಫೀರಿಯರ್ ಫೀಲ್ ಆಗೋದ್ರಿಂದ ಕೂಡ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಸೊ ಕೆಲವೊಂದು ಸೀರಿಯಸ್ ಡಿಸೀಸ್ ಬಂದಾಗ ಆ ನೋವುಗಳನ್ನ ತಡೆಯಕ್ ಆಗದೆ ಡಿಪ್ರೆಷನ್ಗೆ ಹೋಗ್ತಾರೆ. ಉದಾಹರಣೆಗೆ ಆರ್ಥ್ರೈಟಿಸ್ ಇರ್ಬೋದು, ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು. ಇಂಥ ಕಾಯಿಲೆಗಳಿದ್ರೆ ಆ ನೋವು ಶಾಕ್ ತಡೆಯೋದಕ್ಕಾಗದೆ ಪೇಷಂಟ್ ಡಿಪ್ರೆಷನ್ಗೆ ಹೋಗ್ಬೋದು. ಸೊ ಈ ಡಿಸ್ಕ್ ಪ್ರಾಬ್ಲಮ್, ಆರ್ಥ್ರೈಟಿಸ್ ಇದೆಲ್ಲ ಹೇಳ್ಬೇಕಾದ್ರೆ ನನ್ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕಾಗುತ್ತೆ. ನನ್ಗೆ ಈಗ 25 ವರ್ಷಗಳ ಕೆಳಗಡೆ ಸಿವಿಯರ್ ಲೋ ಬ್ಯಾಕ್ ಪೇನ್ ಬಂದು 1 ವರ್ಷ ನಾನು ಬೆಡ್ ರಿಡನ್ ಆಗಿದ್ದೆ. ಅದನ್ನ ನಾನು ಎಷ್ಟೋ ಸಲ ಎಷ್ಟೋ ಕಡೆ ಹೇಳ್ಕೊಂಡಿದ್ದೀನಿ.
ಆದ್ರೆ ಇಲ್ಲಿ ಯಾವ ವಿಷಯ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಸೊ ಅಂತ ಸಮಯದಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಆ ಸಮಯದಲ್ಲಿ ನನ್ನ ಪತಿ ಆಯ್ತು, ಮಕ್ಕಳಾಯ್ತು, ಮನೆಯವರಾಯ್ತು, ಅವರೆಲ್ಲರೂ ನನ್ಗೆ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು. ಸೊ ಆ ಪ್ರೀತಿ ನೀನಂದ್ರೆ ನಮಗ್ ತುಂಬಾ ಮುಖ್ಯ ಅನ್ನೋ ಭಾವನೆ ಏನಿದೆ ಅಲ್ಲ, ನಮ್ಮನ್ನ ಡಿಪ್ರೆಷನ್ ಹೋಗದೆ ತರ ಅದು ತಡೆಯುತ್ತೆ. ಆದ್ರಿಂದ ಸೊ ಇಲ್ಲಿ ಡಿಪ್ರೆಷನ್ ಬಂದಾಗ ಆ ಪೇಷಂಟ್ ಪ್ರಯತ್ನದ ಜೊತೆಗೆ ಅವರ ಜೊತೆ ಇರುವವರು ಕೂಡ ಸಾಕಷ್ಟು ತಾಳ್ಮೆಯಿಂದ ಅವರನ್ನ ನೋಡ್ಕೋಬೇಕು. ಸೊ ಇನ್ನು ಸ್ವಲ್ಪ ನಿರಾಶಾ ಮನೋಭಾವ ಉಂಟಾದಾಗ ಕೆಲವರು ಸ್ಮೋಕಿಂಗು, ಆಲ್ಕೋಹಾಲು, ಡ್ರಗ್ಸ್ ತಗೊಂಡ್ರೆ ಸರಿ ಹೋಗುತ್ತೆ ಅನ್ಕೊಳ್ತಾರೆ. ಆದ್ರೆ ಆ ಲಾಂಗ್ ಟರ್ಮ್ ಸೇವನೆಯಿಂದ ಇನ್ನಷ್ಟು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇದೆ. ಹಿಪ್ಪೋ ಕ್ಯಾಂಪಸ್ ಅನ್ನುವ ಒಂದು ಪಾರ್ಟ್, ಅದು ನಮ್ಮ ಭ್ರೂ ಮಧ್ಯ ಎಕ್ಸಾಕ್ಟ್ಲಿ ಹಿಂದೆ ಅದು ಇರುತ್ತೆ. ಆ ಹಿಪ್ಪೋ ಕ್ಯಾಂಪಸ್ ನಲ್ಲಿ ಹಳೆಯ ಜ್ಞಾಪಕಗಳೆಲ್ಲ ಇರುತ್ತೆ. ನಿಮ್ಮ ಫೇಲ್ಯೂರ್ಗೆ ಸಂಬಂಧಪಟ್ಟಿದ್ದು, ನಿಮ್ಮ ಗೆಲುವಿಗೆ ಸಂಬಂಧಪಟ್ಟಿದ್ದಾಗ್ಲಿ ಆ ಹಿಪ್ಪೋ ಕ್ಯಾಂಪಸ್ ನಲ್ಲಿ ಇರುತ್ತೆ. ಆ ಹಿಪ್ಪೋ ಕ್ಯಾಂಪಸ್ ಸೆರೋಟೆನಿನ್ ಅನ್ನುವ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇದು ಗ್ಲ್ಯಾಂಡ್ ಅಲ್ಲ, ಆದ್ರೂ ಕೂಡ ನ್ಯೂರೋ ಟ್ರಾನ್ಸ್ಮಿಟರ್ ತರಹ ಸೆರೋಟಿನ್ ಅನ್ನು ಉತ್ಪತ್ತಿ ಮಾಡುತ್ತೆ. ನಮ್ಮ ಬ್ರೈನ್ ನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡ್ ಇವುಗಳಿಂದ ಎಷ್ಟೋ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಅವುಗಳಿಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರೀತಾರೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ನಮ್ಮ ಬ್ರೈನ್ ನಲ್ಲಿರುವ ಎಲ್ಲಾ ನ್ಯೂರೋ ಸೆಲ್ಸ್, ನಮ್ಮ ಶರೀರದಲ್ಲಿರೋ ಕಣಗಳು ಅಂತ ಹೇಳ್ತೀವಿ. ಬ್ರೈನ್ ನಲ್ಲಿರುವ ಕಣಗಳಿಗೆ ನ್ಯೂರಾನ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ನ್ಯೂರಾನ್ಸ್ ಒಂದು ನ್ಯೂರಾನ್ ನಿಂದ ಇನ್ನೊಂದು ನ್ಯೂರಾನ್ಗೆ ಸಮಾಚಾರವನ್ನ ತಗೊಂಡು ಹೋಗ್ತವೆ. ಅದಕ್ಕೆ ಇವುಗಳಿಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಪಾಸ್ ಮಾಡುತ್ತೆ. ಅದು ಆ ಸೆರೋಟಿನ್ ಏನ್ ಮಾಡುತ್ತೆ ಅಂದ್ರೆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ತರ ಕೆಲಸ ಮಾಡಿ ಆ ಸರ್ಕ್ಯೂಟ್ ಅನ್ನ ಪೂರ್ತಿ ಮಾಡುತ್ತೆ. ಸೆರೋಟಿನಿನ್ ಎಮೋಷನ್ಸ್ ಅನ್ನ ಡೀಲ್ ಮಾಡುವ ಹಾರ್ಮೋನ್ ಅಥವಾ ಕೆಮಿಕಲ್. ಯಾರು ಡಿಪ್ರೆಷನ್ಗೆ ಒಳಗಾಗ್ತಾರೋ ಅವರ ಬ್ರೈನ್ MRI ಪರೀಕ್ಷೆ ಮಾಡಿ ನೋಡಿದಾಗ ಈ ಸೆರೋಟಿನಿನ್ ಅನ್ನುವ ಹಾರ್ಮೋನ್ ರಿಲೀಸ್ ಆಗೋದು ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಯಾರಿಗಾದ್ರೂ ಡಯಾಬಿಟೀಸು, ಥೈರಾಯ್ಡು, HIV, ಆರ್ಥ್ರಟಿಸ್, ಹಾರ್ಟ್ ಪ್ರಾಬ್ಲಮ್ಸ್ ಈ ತರ ಡಿಸೀಸ್ ಇದ್ರೆ, ಕಿಡ್ನಿ ಪ್ರಾಬ್ಲಮ್ಸ್ ಇದ್ರೆ ಇವು ಡಿಪ್ರೆಷನ್ ಹೆಚ್ಚು ಮಾಡುತ್ತೆ. ಜೊತೆಗೆ ಡಿಪ್ರೆಷನ್ ಕೂಡ ಆ ಡಿಸೀಸ್ ಹೆಚ್ಚಾಗುವಂತೆ ಮಾಡುತ್ತೆ. ಅಂದ್ರೆ ಎರಡೂ ರೀತಿ ಈ ತೊಂದರೆಗಳಿರೋದ್ರಿಂದ ಡಿಪ್ರೆಷನ್ ಬರುತ್ತೆ, ಆ ಡಿಪ್ರೆಷನ್ ಇಂದ ಆ ತೊಂದರೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಸೊ ಇನ್ನು ನಾವು ಯಾವ್ಯಾವ್ದ್ರ ಕಾರಣಗಳಿಂದ ಡಿಪ್ರೆಷನ್ ಬಂತು ಅಂತ ತಿಳ್ಕೊಂಡ್ವಿ. ಸೊ ಡಿಪ್ರೆಷನ್ ಬಂದಾಗ ಯಾವ ರೀತಿ ಲಕ್ಷಣಗಳಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಡಿಪ್ರೆಷನ್ ಸ್ಥಿತಿಯಲ್ಲಿರೋದ್ರಿಂದ ದೈನಂದಿನ ಕಾರ್ಯಕಲಾಪಗಳನ್ನ ಅವರು ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಅವರ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ. ಜಾಬ್ ಮಾಡ್ಬೇಕಾದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ, ಯಾವುದೇ ಕೆಲಸ ಮಾಡುವಾಗ ಸಾಮರ್ಥ್ಯ ಕಡಿಮೆ ಆಗತ್ತೆ. ಮಾನವ ಸಂಬಂಧಗಳಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ತೋರಿಸುತ್ತೆ. ಸ್ತ್ರೀಯರಲ್ಲಿ ಡಿಪ್ರೆಷನ್ ಇದ್ದಾಗ ಅವರ ಮೂಡ್ ಹೇಗಿರುತ್ತೆ ಅಂದ್ರೆ ಯಾವಾಗ್ಲೂ ಇರಿಟೇಷನ್ ಇರುತ್ತೆ. ಒಂದು ಕೆಲಸ ಮಾಡುವಾಗ ಯಾರಾದ್ರೂ ಮಾತಾಡಿದ್ರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇರಿಟೇಷನ್, ಮಾತನಾಡೋದಕ್ಕೆ ಇರಿಟೇಷನ್. ಸೊ ಪುರುಷರಲ್ಲಿ ಡಿಪ್ರೆಷನ್ ಇದ್ರೆ ಕೋಪ ಇರುತ್ತೆ. ಸ್ತ್ರೀಯರು ಎಮೋಷನಲ್ ಆಗಿ ಯಾವಾಗ್ಲೂ ಸ್ಯಾಡ್ ಆಗಿರ್ತಾರೆ. ನಾನು ಯಾವ್ದಕ್ಕೂ ಕೆಲಸಕ್ಕೆ ಬರಲ್ಲ, ನಾನು ಬಿಗ್ ಝೀರೋ ಅಂತ ಅಂದ್ಕೊಳ್ತಾ ಇರ್ತಾರೆ. ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ಹೋಪ್ಲೆಸ್ ಆಗಿರ್ತಾರೆ. ಯಾವುದೇ ಒಂದು ಭರವಸೆ ಇರೋದಿಲ್ಲ ಅವರಲ್ಲಿ. ಆಸೆ ಅನ್ನೋದು ಸ್ವಲ್ಪನೂ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ, ಎಲ್ಲ ಗುಂಪಿನಲ್ಲಿ ಇರೋದಕ್ಕೆ ಇಷ್ಟ ಪಡೋದಿಲ್ಲ. ಆ ಸಮಯದಲ್ಲಿ ಅವರಿಗೆ ಸುಸೈಡ್ ಮಾಡ್ಕೋಬೇಕು ಅನ್ನುವ ಆಲೋಚನೆ ಬರುತ್ತೆ. ನಿರಾಶೆ, ಆತಂಕ, ಇರಿಟೇಷನ್, ಏಕಾಂಗಿತನ
ನಿರಾಸಕ್ತಿ, ಭರವಸೆ ಕಳ್ಕೊಳ್ಳೋದು ಇವೆಲ್ಲ ಸೇರಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಸ್ಪಿರಿಚುವಲ್ ಆಗಿ ಹೇಳ್ಬೇಕು ಅಂದ್ರೆ ಆತ್ಮಹತ್ಯೆ ಅನ್ನೋದು ಎಷ್ಟು ದಾರುಣವಾದದ್ದು ಅಂದ್ರೆ ಆತ್ಮ ಜನ್ಮ ತಗೊಂಡಿದ್ದೆ ನಾವು ಜೀವನ ಪೂರ್ತಿ ಜೀವಿಸೋದಕ್ಕೆ. ಸೋಲ್ ಡಿಸೈನ್ ನಲ್ಲಿ ಸುಸೈಡ್ ಅನ್ನೋದು ಇಲ್ಲ. ಮಾನವನ ಒಂದು ಡಿಸೈನ್ ಅಲ್ಲಿ ಇರಬಹುದು, ಆದ್ರೆ ರೂಟ್ ಮ್ಯಾಪ್ ನಲ್ಲಿ ಆತ್ಮಹತ್ಯೆ ಅನ್ನೋದು ಇಲ್ಲ. ಆದ್ರೆ ಈ ಒಂದು ಸೋಲ್ ಮೇಲೆ ಹೋದ್ಮೇಲೆ ಎಷ್ಟೋ ಕಷ್ಟ ಪಡ್ಬೇಕಾಗತ್ತೆ. ಆದ್ರಿಂದ ಆತ್ಮಹತ್ಯೆಗೆ ಪ್ರೇರೇಪಿಸುವ ಕಷ್ಟ ಈ ಭೂಮಿ ಮೇಲೆ ಹುಟ್ಟಿಲ್ಲ. ಆದ್ರೆ ಮನುಷ್ಯ ಜೀವನದ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ ಸರಿಯಾದ ಅವಗಾಹನೆ ಇಲ್ಲದೆ, ಸಮಸ್ಯೆ ಎದುರಿಸುವ ಸಾಮರ್ಥ್ಯ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಸೊ ಡಿಪ್ರೆಷನ್ಗೆ ಒಳಗಾದವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆದ್ರಿಂದ ಫ್ರೆಂಡ್ಸ್, ನಿಮ್ಮ ಗಮನಕ್ಕೆ ಯಾರಾದ್ರೂ ಬಂದ್ರೆ ದಯವಿಟ್ಟು ಅವರಿಗೆ ಕೌನ್ಸಿಲಿಂಗ್ ಮಾಡಿ. ಅವರಿಗೆ ಮೊದಲು ಸ್ಪಿರಿಚುಯಾಲಿಟಿ ಬಗ್ಗೆ ತಿಳಿಸಿ, ಧ್ಯಾನದ ಬಗ್ಗೆ ತಿಳಿಸಿ, ಆತ್ಮಹತ್ಯೆ ನಂತರ ಏನಾಗುತ್ತೆ ಅನ್ನೋದು ಅವರಿಗೆ ತಿಳಿಸಿ. ಈ ಡಿಪ್ರೆಷನ್ ಸ್ಟೇಟ್ ಅನ್ನೋದು ತುಂಬಾ ತುಂಬಾ ಕಷ್ಟಕರವಾದ ಸ್ಥಿತಿ. ಯಾಕೆ ಅಂದ್ರೆ ನಾನು ತುಂಬಾ ಡಿಪ್ರೆಷನ್ ಪೇಷಂಟ್ಗೆ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಅವ್ರು ಹೇಳ್ತಾರೆ ಯಾವುದೇ ಒಂದು ಕಾಯಿಲೆಯನ್ನ ನಾವು ಅನುಭವಿಸ್ಬೋದು, ಆದ್ರೆ ಈ ಡಿಪ್ರೆಷನ್ ಅನ್ನೋದು ಯಾವ ವೈರಿಗೂ ಬರಬಾರ್ದು ಅಂತ ಹೇಳ್ತಾರೆ. ಅಷ್ಟೊಂದು ಮಾನಸಿಕವಾದ ಹಿಂಸೆ ಆಗ್ತಾ ಇರುತ್ತೆ ಅವರಿಗೆ. ಆಲೋಚನೆಗಳು ನಿಲ್ಲೋದೇ ಇಲ್ಲ, ಯಾವುದೇ ಆಸಕ್ತಿ ಇರೋದಿಲ್ಲ, ಆಸೆ ಇರೋದಿಲ್ಲ, ಯಾವ ನೆನಪು ಇರೋದಿಲ್ಲ, ಏನ್ ಮಾಡ್ಬೇಕು ಅರ್ಥ ಆಗ್ತಿರೋದಿಲ್ಲ, ಆತ್ಮವಿಶ್ವಾಸ ಅನ್ನೋದು ಝೀರೋ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ಇನ್ನು ಕೆಲವರು ತುಂಬಾ ಸ್ಲೋ ಆಗ್ಬಿಡ್ತಾರೆ, ಕೆಲವರು ಅತಿ ನಿದ್ದೆ ಮಾಡ್ತಾರೆ, ಕೆಲವರು ನಿದ್ದೆ ತುಂಬಾ ಕಡಿಮೆ ಮಾಡ್ತಾರೆ. ಅಲ್ಲಿಯವರೆಗೂ ಸರಿಯಾಗಿ ಮಲಗ್ತಾ ಇರ್ತಾರೆ, ಕ್ರಮೇಣ ಅತಿಯಾದ ನಿದ್ದೆ ಮಾಡ್ಬಿಡ್ತಾರೆ. ಮತ್ತೆ ಕೆಲವರು ನಾರ್ಮಲ್ ಆಗಿ ನಿದ್ದೆ ಮಾಡೋರು ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ನಿದ್ದೆ ಬರೋದಿಲ್ಲ. ಫಿಸಿಕಲ್ ಆಗಿ ತುಂಬಾ ಶಕ್ತಿಯನ್ನ ಕಳ್ಕೊಳ್ತಾರೆ. ಹಸಿವಿನ ಮೇಲೆ ಕೂಡ ಡಿಪ್ರೆಷನ್ ಪ್ರಭಾವ ಇರುತ್ತೆ. ಹೆಚ್ಚು ತಿಂತಾರೆ, ಇಲ್ಲ ಕಡಿಮೆ ತಿಂತಾರೆ. ಬಾಡಿ ಪೇನ್ ಕೂಡ ತುಂಬಾ ಇರುತ್ತೆ. ಸೊ ಇದೆಲ್ಲ ಡಿಪ್ರೆಷನ್ ಆದವರ ಲಕ್ಷಣಗಳು. ಹಾಗಾದ್ರೆ ಇದನ್ನ ಹೇಗೆ ನಾವು ಇದರಿಂದ ಹೊರಗಡೆ ಬರ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಡಿಪ್ರೆಷನ್ ಅನ್ನು ಹೇಗೆ ಓವರ್ಕಮ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆಕ್ಚುಲಿ ನಾವು ಸ್ಟ್ರೆಸ್ ಆದಾಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಕಾರ್ಟಿಸೋಲ್ ಅನ್ನೋದು ರಿಲೀಸ್ ಆಗುತ್ತೆ. ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಯಾವ ತರ ಅಡ್ಗೆ ಮಾಡ್ಬೇಕು, ಮನೆ ಕ್ಲೀನ್ ಆಗಿ ಇಟ್ಕೋಬೇಕು, ಸೊ ಅವ್ರನ್ನ ಹೇಗ್ ರಿಸೀವ್ ಮಾಡ್ಬೇಕು, ಇದೆಲ್ಲ ನಾವು ಯೋಚನೆ ಮಾಡಿದಾಗ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಆದ್ರೆ ಎಲ್ಲ ಸೆಟ್ರೇಟ್ ಆದ್ಮೇಲೆ, ನಾವು ರಿಲ್ಯಾಕ್ಸ್ ಆದ್ಮೇಲೆ ಆ ಹಾರ್ಮೋನ್ ರಿಲೀಸ್ ಆಗೋದು ಸ್ಟಾಪ್ ಆಗುತ್ತೆ. ಆದ್ರೆ ಇದು ಸಹಜ. ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಮನುಷ್ಯ ಸ್ಟ್ರೆಸ್ ಫೀಲ್ ಆದ್ರೆ ಅದು ರಿವರ್ಸ್. ಈ ಕಾರ್ಟಿಸೋಲ್ ಯಾಕೆ ರಿಲೀಸ್ ಆಗತ್ತೆ ಅಂದ್ರೆ, ನಿಮ್ಮ ಬ್ರೈನ್ ನಲ್ಲಿ ಆಲೋಚನೆಗಳನ್ನ ಹೊತ್ಕೊಂಡು ತಿರುಗ್ತಾ ಇದ್ದೀರಾ, ಆ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದೀರಾ. ನೀವು ಸ್ಟ್ರೆಸ್ ಫೀಲ್ ಆಗೋದ್ರಿಂದ, ಸ್ಟ್ರೆಸ್ಗೆ ಸಂಬಂಧಪಟ್ಟ ಆಲೋಚನೆಗಳನ್ನ ಇಟ್ಕೊಂಡು ತಿರುಗೋದ್ರಿಂದ ಒಂದು ಘಟನೆ ನಿಮ್ಗೆ ಎದುರಾದಾಗ ಕಾರ್ಟಿಸೋಲ್ ರಿಲೀಸ್ ಆಗತ್ತೆ. ನೀವು ಸ್ಟ್ರೆಸ್ ಫೀಲ್ ಆಗ್ತೀರಾ, ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಆಗಿರೋದ್ರಿಂದ ಬ್ರೈನ್ ನಲ್ಲಿರುವ ಸೆರೋಟೆನಿನ್ ಅನ್ನುವ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗುವ ಹಾಗೆ ಮಾಡುತ್ತೆ. ನೋಡಿ, ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ. ನಾವು ಕಾರ್ಟಿಸೋಲ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಸೊ ಈ ಡಿಪ್ರೆಷನ್ ಇಂದ ಹೇಗೆ ರಿಕವರ್ ಆಗ್ಬೇಕು ಅಂದ್ರೆ, ನಿಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ತಂದ್ಕೋಬೇಕು. ಅಡ್ಜಸ್ಟ್ಮೆಂಟ್ ವಿತ್ ಯುವರ್ ಲೈಫ್.
ನೋಡಿ ಫ್ರೆಂಡ್ಸ್, ನಮ್ಗೆ ಲೈಫಲ್ಲಿ ಎಷ್ಟೋ ಆಸೆಗಳಿರುತ್ತೆ. ಕೆಲವು ನೆರವೇರುತ್ತೆ, ಕೆಲವು ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ ನೆರವೇರದ ಅಂದ್ರೆ ಯಾವುದು ನಮ್ಗೆ ಆಗಿಲ್ಲ, ಆ ಕೋರಿಕೆಗಳನ್ನೆಲ್ಲ ನಾವು ಸಪ್ರೆಸ್ ಮಾಡ್ಬಿಡ್ತೀವಿ. ಹೀಗೆ ಸಪ್ರೆಸ್ ಮಾಡಿದ ಕೋರಿಕೆಗಳು ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗಿ ಡಿಪ್ರೆಷನ್ ಬರೋದಕ್ಕೆ ಕಾರಣ ಆಗತ್ತೆ. ಆದ್ರಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ವಿತ್ ಯುವರ್ ಲೈಫ್ ಅಂದ್ರೆ ನಿಮಗೆ ಲೈಫ್ ನಲ್ಲಿ ಏನಿದೆಯೋ ಅದರ ಜೊತೆ ಸಂತೃಪ್ತಿಯನ್ನ ಹೊಂದಿ. ಸಂತೃಪ್ತಿ ಎನ್ನುವುದು ಡಿಪ್ರೆಷನ್ಗೆ ದೊಡ್ಡ ರಾಮಬಾಣ ಫ್ರೆಂಡ್ಸ್. ನಿಮ್ಮ ಜೀವನವನ್ನ ಹೇಗೆ ಇದೆಯೋ ಹಾಗೇ ಸ್ವೀಕರಿಸಿ ಸಂತೃಪ್ತಿಯಿಂದ ಇರುವುದನ್ನ ಕಲ್ತ್ಕೊಳ್ಳಿ. ನೋಡಿ, ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಅಕ್ಸೆಪ್ಟೆನ್ಸ್, ಅಕ್ಸೆಪ್ಟೆನ್ಸ್ ಅಂತ. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೆಕ್ಟೇಷನ್ ಬೇಡ, ಅಕ್ಸೆಪ್ಟೆನ್ಸ್ ಅನ್ನ ನೀವು ಕಲೀರಿ. ಫಸ್ಟ್ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಿ, ನಂತರ ಜೀವನವನ್ನ ನಿಮಗ್ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೋಬಹುದು. ಬೇರೆಯವರಿಗೆ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ನಿಮ್ಮ ಬ್ಯೂಟಿ ಇರ್ಬೋದು, ನಿಮ್ಮ ವೀಕ್ನೆಸ್ ಇರ್ಬೋದು, ನಿಮ್ಮ ಗಂಡ ಮಕ್ಕಳು ಇವರೆಲ್ಲ ಹೇಗೆ ಇರ್ಲಿ, ಮೊದಲು ಅವರನ್ನ ಅಕ್ಸೆಪ್ಟ್ ಮಾಡಿ, ಸಂತೃಪ್ತಿಯಿಂದ ಇರಿ. ನೋಡಿ ಫ್ರೆಂಡ್ಸ್, ನಮ್ಮ ಹಿರಿಯರು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾ ಇದ್ರು. ಅದೇನು ಅಂದ್ರೆ ನಥಿಂಗ್ ಬಟ್ ಅಕ್ಸೆಪ್ಟೆನ್ಸ್. ಇದು ಸುಲಭ ಅಲ್ಲ, ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಕಷ್ಟ ಇಲ್ಲ. ಡಿಪ್ರೆಷನ್ ಅನ್ನೋದು ಒಂದು ಅಭ್ಯಾಸ. ಡಿಪ್ರೆಷನ್ ಅಲ್ಲಿ ಇರೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಸದಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಸೊ ಡಿಪ್ರೆಷನ್ ಅಲ್ಲಿ ಇಲ್ಲದೆ ಇರೋದು ಕೂಡ ಒಂದು ಅಭ್ಯಾಸ. ಸೊ ನೀವು ಡಿಪ್ರೆಷನ್ ಅಲ್ಲಿ ಇಲ್ಲದೆ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಇರುವ ಜೀವನದಲ್ಲಿ ಸಂತೃಪ್ತಿಯನ್ನ ಹೊಂದಿ. ಬ್ರೇಕ್ ದ ರುಟೀನ್. ಯಾವಾಗ್ಲೂ ಒಂದೇ ತರ ಇರುತ್ತೆ, ನಿಮ್ಮ ರುಟೀನ್ ಅನ್ನ ಬ್ರೇಕ್ ಮಾಡ್ರಿ. ಆವಾಗ ಹಾಯಾಗಿ ಪ್ರಕೃತಿಯಲ್ಲಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ತಿಂಗಳಿಗೆ ಒಂದು ಪಿಕ್ನಿಕ್ ಹೋಗಿ, ವರ್ಷಕ್ಕೆ ಒಂದು ಸಲ ಆದ್ರೂ ಒಂದು ನಿಮ್ಮ ರಾಜ್ಯವನ್ನ ದಾಟಿ ಬೇರೆ ರಾಜ್ಯಗಳಿಗೆ ಹೋಗಿ. ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ಕೋಬೇಡಿ. ನೀವು ಬಲವಾಗಿ ಇಚ್ಛೆ ಇಟ್ಕೊಂಡ್ರೆ ಖಂಡಿತ ಸಾಧ್ಯ ಆಗತ್ತೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಾವು ಎಷ್ಟೋ ಆನ್ಲೈನ್ ಕ್ಲಾಸ್ಗಳಲ್ಲಿ ಕೇಳಿದೀವಿ. ನಾವು ಏನು ಅಟ್ರಾಕ್ಟ್ ಮಾಡ್ತೀವೋ ಅದು ನಮ್ಗೆ ಸಿಗತ್ತೆ. ಸೊ ಎಲ್ಲವನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬ್ರೇಕ್ ದ ರುಟೀನ್. ಹೊಸ ಬಟ್ಟೆ ಹಾಕೊಳ್ಳಿ, ಹೊಸ ಹೊಸ ಅಡಿಗೆಗಳನ್ನ ಟ್ರೈ ಮಾಡಿ, ಹೊಸ ತರದ ಬಟ್ಟೆ ಹಾಕಿ ಸ್ಟೈಲ್, ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಯಾವಾಗ್ಲೂ ಒಂದೇ ತರ ಇರ್ಬೇಡಿ. ಬ್ರೇಕ್ ದ ರುಟೀನ್ ಅಂತ ಪತ್ರಿಜಿ ಅವರು ಕೂಡ ಯಾವಾಗ್ಲೂ ಹೇಳ್ತಾ ಇದ್ರು. ಒಂದ್ ತರಕಾರಿಯನ್ನ ವೆರೈಟಿ ಆಗಿ ಅಡಿಗೆ ಮಾಡ್ಕೊಳ್ಳಿ. ಮತ್ತೆ ಕೆಲವ್ರು ಹೇಳ್ತಾ ಇದ್ರು, ಮನೆಯಲ್ಲಿ ಫರ್ನಿಚರ್ ಜೋಡಿಸಿದ್ರೆ ಒಂದು ತಿಂಗಳು ಬಿಟ್ಟು ಅದನ್ನು ಬೇರೆ ತರ ಜೋಡಿಸಿ ಇಟ್ಕೊಳ್ಳಿ. ಬಟ್ ನಮ್ಮ ಬ್ರೈನ್ಗೆ ರುಟೀನ್ ವರ್ಕ್ ಇರಬಾರ್ದು. ಸೊ ನಾವು ಆ ರುಟೀನ್ ಅನ್ನ ಬ್ರೇಕ್ ಮಾಡಿದಾಗ ನಮ್ಮ ಬ್ರೈನ್ ಅಲ್ಲಿ ಹೊಸ ಹೊಸ ನ್ಯೂರಾನ್ ನೆಟ್ವರ್ಕ್ ಕ್ರಿಯೇಟ್ ಆಗತ್ತೆ. ಸೊ ಈ ನ್ಯೂರಾನ್ ನೆಟ್ವರ್ಕ್ ಕ್ರಿಯೇಟ್ ಆಗೋದಂದ್ರೇನು, ನಮ್ಮ ಸೆರೋಟಿನಿನ್ ಅನ್ನೋದು ಹ್ಯಾಪಿ ಹಾರ್ಮೋನ್ ಅನ್ನೋದು ನಮ್ಮಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ನೋಡಿ, ಪ್ರಕೃತಿಯಲ್ಲಿ ಹಾಯಾಗಿ ಸ್ಪೆಂಡ್ ಮಾಡಿ. ನಿಮಗೆ ಬೇರೆ ಕಡೆ ಹೋಗೋದಕ್ಕೆ ದುಡ್ಡಿಲ್ವಾ, ಹೊರಗಡೆ ಪಾರ್ಕಿಗೆ ಹೋಗಿ ಪ್ರಕೃತಿ ಒಳಗೆ ಎಂಜಾಯ್ ಮಾಡಿ. ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಅಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಹೊತ್ತಿದ್ದು ಧ್ಯಾನ ಮಾಡ್ಕೊಂಡು ಬನ್ನಿ. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಅಭ್ಯಾಸ ಮಾಡ್ಕೊಳ್ಳಿ. ಚಪ್ಪಲಿ ಇಲ್ಲದೆ ಸ್ವಲ್ಪ ಹೊತ್ತು ಹಸಿರು ಹುಲ್ಲಿನ ಮೇಲೆ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಬರೀ ಕಾಲಲ್ಲಿ ನಡೆದಾಗ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗೋದು ಕಡಿಮೆ ಆಗುತ್ತೆ. ಡ್ಯಾನ್ಸು, ಮ್ಯೂಸಿಕ್ಕು ಇವುಗಳನ್ನ ಯಾವಾಗ ಬೇಕೋ ನಿಮಗೆ ಯಾವ್ದು ಇಷ್ಟನೋ ಮ್ಯೂಸಿಕ್ ಅದನ್ನ ಕೇಳಿ. ಯಾವ ತರ ಬೇಕೋ ಆ ತರ ಕಣ್ಣು ಮುಚ್ಕೊಂಡು ಯಾರಿಲ್ದಾಗ ಡ್ಯಾನ್ಸ್ ಮಾಡಿ. ಇದರಿಂದ ನಿಮ್ಮ ಒಳಗಡೆ ಎಷ್ಟೋ ಒಂದು ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಪ್ರೆಸೆಂಟ್ ಅಲ್ಲಿ ಇರಿ, ಪಾಸಿಟಿವ್ ಥಿಂಕಿಂಗ್, ಸೆಲ್ಫ್ ಲವ್.
ಸೊ ಪಾಸಿಟಿವ್ ಥಿಂಕಿಂಗ್ ಇಂದ ಸಾಕಷ್ಟು ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ಸೊ ನೆಗೆಟಿವ್ ಥಿಂಕಿಂಗ್ ಅನ್ನ ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಾವು ಕಲಿಬೇಕು. ಸೆಲ್ಫ್ ಲವ್, ಆಹಾರ ಪದ್ಧತಿ ಒಳಗಡೆ ಬದಲಾವಣೆ ತಗೊಂಡ್ ಬರ್ಬೇಕು. ಸೆಲ್ಫ್ ಲವ್ ಅಂತೂ ತುಂಬಾ ತುಂಬಾ ಈ ಡಿಪ್ರೆಷನ್ ರಿಲೀಸ್ ಆಗೋದಕ್ಕೆ, ಕಡಿಮೆ ಆಗೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮನ್ನ ನಾವು ಪ್ರೀತಿಸೋದಂದ್ರೆ ಏನು? ನಮ್ಮ ಆತ್ಮವನ್ನ ನಾವು ಪ್ರೀತಿಸೋದು. ದಟ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್. ಬಿ ವಿತ್ ಯೋರ್ ಸೆಲ್ಫ್. ಸೊ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಅಂದ್ರೆ ಎಲ್ಲ ಒಳ್ಳೊಳ್ಳೆ ಅದರಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋ ಆಹಾರವನ್ನ ತಗೊಳ್ಳಿ. ಸಮುದ್ರದ ದಂಡೆ ಮೇಲೆ ಹಾಯಾಗಿ ಮರಳಿನ ಮೇಲೆ ನಡೀರಿ. ನೀರು ಎಲ್ಲಿರುತ್ತೋ ಅಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಮಾಡಿ. ಸೊ ನೀರಿಗೆ ಹೆಚ್ಚು ಹೆಚ್ಚು ಅಬ್ಸರ್ವ್ ಮಾಡೋ ಗುಣ ಇದೆ. ಸೊ ಕಾಲಲ್ಲಿ ನೀರಿಟ್ಕೊಂಡು ನನ್ನಲ್ಲಿ ನಡೀತಾ ಇರೋ ಏನೇ ಒಂದು ನೆಗೆಟಿವ್ ಎಮೋಷನ್ ಇರ್ಬೋದು, ನೆಗೆಟಿವ್ ಭಾವನೆಗಳು, ಅದೆಲ್ಲ ಹೊರಟೋಗ್ತಾ ಇದೆ ಅಂತ ನೀವು ಹೇಳ್ಕೊಂಡಾಗ ಖಂಡಿತವಾಗಿ ಆ ನೀರು ನಿಮ್ಮಲ್ಲಿರುವುದನ್ನೆಲ್ಲ ತಗೊಂಡು ಹೋಗುತ್ತೆ. ಗಿಡಗಳನ್ನ ತಪ್ಕೊಂಡು ಮೆಡಿಟೇಟ್ ಮಾಡಿ. ಅಥವಾ ನಿಮ್ಗೆ ಪೆಟ್ ಅನಿಮಲ್ಸ್ ಇಷ್ಟ ಅಂದ್ರೆ ನಾಯಿ, ಬೆಕ್ಕು ಬೆಳೆಸಿ ಅವುಗಳ ಜೊತೆ ಸ್ಪೆಂಡ್ ಮಾಡಿ. ವಿಟಮಿನ್ ರಿಚ್ ಇರೋ ಫುಡ್ ತಗೊಳ್ಳಿ. ಮತ್ತೆ ಡಿಪ್ರೆಷನ್ ಇದ್ದವರು ಕೇಕು, ಸ್ವೀಟು ಹೆಚ್ಚು ತಿನ್ಬಾರ್ದು. ಒಬೆಸಿಟಿ ಕೂಡ ಡಿಪ್ರೆಷನ್ ಇದ್ರೆ ಡಿಪ್ರೆಷನ್ ಬರೋ ಚಾನ್ಸ್ ಇರುತ್ತೆ. ಅಥವಾ ಇನ್ನು ಒಂದು ಒಳ್ಳೆ ಉಪಾಯ ಏನು ಅಂದ್ರೆ ಸೇವೆ. ಮೇಡಮ್ ಇನ್ನು ಎಷ್ಟು ಟೈಮ್ ಇದೆ ಮೇಡಮ್? ಹಲೋ. ಮೇಡಮ್ ಇನ್ನೊಂದು 5 minutes ಮೇಡಮ್. ಓಕೆ ಮೇಡಮ್, ಓಕೆ ಓಕೆ ಮೇಡಮ್. ಒಂದ್ 2 minutes ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಒಂದ್ಸಲ ಒಬ್ಬ ಲೇಡಿ ಒಬ್ಬ ಡಾಕ್ಟರ್ ಹತ್ರ ಬಂದು, ಸರ್ ನನ್ಗೆ ಏನ್ ಮಾಡಿದ್ರು ನಾನು ಖುಷಿ ಆಗಿಲ್ಲ, ಏನ್ ಮಾಡ್ಬೇಕು? ಯಾರೇನ್ ಹೇಳ್ತಾರ ಅದೆಲ್ಲವನ್ನ ನಾನ್ ಮಾಡ್ತಾ ಬಂದೆ, ಆದ್ರೂ ನಾನ್ ಸಂತೋಷವಾಗಿಲ್ಲ, ಏನ್ ಮಾಡ್ಬೇಕು ಅಂತ ಆಕೆ ಡಾಕ್ಟರ್ನ ಕೇಳ್ತಾಳೆ. ಆಗ ಡಾಕ್ಟರ್ ಏನ್ ಹೇಳ್ತಾರೆ, ಅಲ್ಲಿ ಒಬ್ಳು ಸಾರಿಸ್ತಾ ಇರ್ತಾಳೆ, ಕಸ ಗುಡ್ಸೋದು ಸಾರಿಸೋದು ಮಾಡ್ತಾ ಇರ್ತಾಳೆ. ಸೊ ನನ್ಗಿಂತ ಚೆನ್ನಾಗಿ ಅವಳನ್ನ ನೀನ್ ಕೇಳಮ್ಮ, ನಿನ್ಗೆ ಅವಳು ಅದಕ್ಕೆ ಪರಿಹಾರ ಕೊಡ್ತಾಳೆ ಅಂತ ಡಾಕ್ಟರ್ ಹೇಳಿದಾಗ ಅವಳಿಗೆ ಕೋಪ ಬರುತ್ತೆ. ಇದೇನಿದು ಡಾಕ್ಟರ್ ಹತ್ರ ಬಂದ್ರೆ ಒಬ್ಬ ಕೆಲಸದವಳನ್ನ ತೋರಿಸ್ತಾ ಇದ್ದಾರೆ ನನ್ಗೆ ಅಂತ. ಆದ್ರೂ ಡಾಕ್ಟರ್ ಹೇಳಿದ್ದಾರೆ ಅಂದ್ಬಿಟ್ಟು ಅವಳ ಹತ್ರ ಕುತ್ಕೊಂಡು ಅವಳ ಬಗ್ಗೆ ಎಲ್ಲ ಮಾತಾಡಿಸ್ಬಿಟ್ಟು, ನಿಂದ್ ಏನಮ್ಮ, ನಿನ್ನ ಹತ್ರ ನಾನು ಸಂತೋಷವಾಗಿ ಹೇಗಿರೋದು ಅಂತ ಡಾಕ್ಟರ್ ತಿಳ್ಕೊ ಅಂತಿದ್ದಾರೆ, ಹೇಳು ಅಂತ ಕೇಳ್ತಾಳೆ. ಅವಾಗ ಆಕೆ ತನ್ನ ಸ್ಟೋರಿ ಹೇಳ್ತಾಳೆ. ಆಕೆ ಗಂಡ ಮಕ್ಕಳು ಎಲ್ಲರನ್ನೂ ಕಳ್ಕೊಂಡ್ಬಿಡ್ತಾಳೆ ಆಕ್ಸಿಡೆಂಟ್ ಅಲ್ಲಿ. ತುಂಬಾನೇ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಊಟ ಮಾಡ್ತಿರಲ್ಲ, ನಗ್ತಾ ಇರಲ್ಲ, ಯಾವಾಗ್ಲೂ ಒಬ್ಬಂಟಿಯಾಗೆ ಇರ್ತಾಳೆ. ಒಂದು ದಿನ ಒಂದು ಬೆಕ್ಕು ಆಕೆ ಮನೆಗೆ ಬರುತ್ತೆ. ಅವಳು ಎಷ್ಟು ಓಡಿಸಿದ್ರು ಹೋಗೋದೇ ಇಲ್ಲ. ಕೊನೆಗೆ ಪಾಪ ಹಸುವಾಗಿದ್ದೇವೋ ಏನೋ ಅಂತ ಆ ಬೆಕ್ಕಿಗೆ ಒಂದ್ ಲೋಟ ಹಾಲು ಕೊಡ್ತಾಳೆ. ಅದ ಹಾಲು ಕುಡಿದು ಮತ್ತೆ ಅವಳ ಹತ್ರ ಬಾಲ ಅಲ್ಲಾಡಿಸ್ಕೊಂಡು ಬಂದ್ಬಿಡುತ್ತೆ. ಅವಳಿಗೆ ಸಂತೋಷ ಆಗುತ್ತೆ. ಹಾಗೆ ಆ ಬೆಕ್ಕಿಗೆ ಹಾಲು ಕೊಡ್ತಾ ಇರ್ತಾಳೆ. ಇದು ಮಾಡುವಾಗ ಅವಳಿಗೆ ಒಂದು ಅರ್ಥ ಆಗುತ್ತೆ, ಓಹೋ, ಬೇರೆಯವರಿಗೆ ನಾನು ಸಂತೋಷ ಕೊಟ್ಟಾಗ ನನಗೆ ಸಂತೋಷ ಸಿಗುತ್ತೆ ಅನ್ನೋ ಒಂದು ವಿಷಯವನ್ನ ಆಕೆ ಅರ್ಥ ಮಾಡ್ಕೊಂತಾಳೆ. ಅಂದಿನಿಂದ ನಾನು ಯಾವಾಗ್ಲೂ ಇನ್ನೊಬ್ಬರನ್ನ ಸಂತೋಷವಾಗಿ ಹೇಗಿಡೋದು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅದನ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ. ಆವಾಗಿನಿಂದ ನಾನು ಯಾವತ್ತೂ ಸ್ಯಾಡ್ ಆಗಿಲ್ಲ, ಬೇಜಾರಿಲ್ಲ ನನ್ಗೆ ಅಂತ ಅವಳು ಹೇಳ್ತಾಳೆ. ಸೊ ಆಗ ಅವಳಿಗೆ ಅರ್ಥ ಆಯ್ತು, ಓಹೋ, ಬೇರೆಯವರ ಸಂತೋಷದಲ್ಲೇ ನಮ್ಮ ಸಂತೋಷ ಇದೆ, ನಾನು ಒಬ್ಳೆ ಸಂತೋಷವಾಗಿರ್ಬೇಕಂದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಆಕೆಗೆ ಅರ್ಥ ಆಗಿ ಅವತ್ತಿನಿಂದ ಯಾರಿಗೆ ನೀಡಿದೆಯೋ ಅವ್ರಿಗೆ ಸಹಾಯ ಮಾಡ್ತಾ ಅವರ ಖುಷಿಯಲ್ಲಿ ಇವಳು ಖುಷಿಯನ್ನ ಕಾಣ್ತಾ ಇರ್ತಾಳೆ. ಸೊ ಯಾಕೆ ಈ ವಿಷಯವನ್ನ ಹೇಳಿದೆ ಅಂದ್ರೆ, ಯಾರು ಡಿಪ್ರೆಷನ್ ಮೋಡಿಗೆ ಹೋಗ್ತಾ ಇರ್ತಾರೋ ಈ ಒಂದು ರೂಲ್ ಅನ್ನ ಫಾಲೋ ಮಾಡ್ಬೇಕು. ಸೊ ಯಾರಿಗೆ ನಾನು ಸಹಾಯ ಮಾಡ್ಲಿ, ಯಾರಿಗೆ ನಾನು ಹೆಲ್ಪ್ ಮಾಡ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದಾಗ ಆ ಡಿಪ್ರೆಷನ್ ಅನ್ನೋದು ಕಿತ್ಕೊಂಡು ಹೋಗುತ್ತೆ, ಬರೋದು ಕೂಡ ಅವರಿಗೆ ಬರೋದಿಲ್ಲ. ಸೊ ಈ ಡಿಪ್ರೆಷನ್ ಅನ್ನ ಮತ್ತೆ ಯಾವ ರೀತಿ ಬೀಟ್ ಮಾಡ್ಬೇಕು ಅಂತಂದ್ರೆ, ಬ್ರೈನ್ ನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ. ಇದು ಸಹಸ್ರಾರದಲ್ಲಿರುತ್ತೆ. ಈ ಗ್ಲ್ಯಾಂಡ್ ನಿಂದ ಎಂಡೋರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಡಿವೈನ್ ಕೆಮಿಕಲ್ಸ್.
ಈ ಹಾರ್ಮೋನ್ ರಿಲೀಸ್ ಆಗಿ ನಿಮ್ಮ ತಲೆಯಲ್ಲಿ ಪ್ರವಹಿಸುವಾಗ ಅತ್ಯುನ್ನತವಾದ ಆನಂದ ಸ್ಥಿತಿಗೆ, ಡಿವೈನ್ ಸ್ಟೇಟ್ಗೆ ಹೋಗ್ತೀರಾ. ಈ ಸ್ಥಿತಿಯಲ್ಲಿ ನಮ್ಗೆ ಯಾವುದೇ ನೋವು ಕಾಣಿಸೋದಿಲ್ಲ. ಆದ್ರಿಂದ ಯಾರಿಗೆ ಡಿಪ್ರೆಷನ್ ಲಕ್ಷಣಗಳಿದೋ ಅಥವಾ ಯಾರು ಸ್ವಲ್ಪ ಸಂತೋಷವನ್ನ ಕಳ್ಕೊಂಡಿರ್ತಾರೋ ಅವರು ಪಿಟ್ಯುಟರಿ ಗ್ಲ್ಯಾಂಡ್ ಮೇಲೆ ಫೋಕಸ್ ಮೆಡಿಟೇಷನ್ ಮಾಡಬೇಕು. ಎಂಡಾರ್ಫಿನ್ ಅನ್ನ ಹೇರಳವಾಗಿ ರಿಲೀಸ್ ಆಗಿ ಆನಂದಮಯ ಸಂತೋಷಮಯವಾದ ಡಿವೈನ್ ಸ್ಥಿತಿ ನಮ್ಗೆ ಬೇಕು ಅಂತ ಪಿಟ್ಯುಟರಿ ಗ್ಲ್ಯಾಂಡಿಗೆ ಆಜ್ಞಾಪಿಸ್ಬೇಕು. ಹಾಗೆ ಹಿಪ್ಪೋ ಕ್ಯಾಂಪಸ್ ಅಂತ ಪಿಟ್ಯುಟರಿ ಗ್ಲ್ಯಾಂಡ್ ಕೆಳಗಡೆ ಇರುತ್ತೆ. ಈ ಹಿಪ್ಪೋ ಕ್ಯಾಂಪಸ್ ಸೆರೋಟಿನಿನ್ ಅನ್ನುವ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಸೆರೋಟಿನಿನ್ ಕೂಡ ಹ್ಯಾಪಿ ಹಾರ್ಮೋನ್. ಹಿಪ್ಪೋ ಕ್ಯಾಂಪಸ್ ಮೇಲೆ ಫೋಕಸ್ ಮೆಡಿಟೇಷನ್ ಮಾಡಿ ಸೆರೋಟಿನಿನ್ ಹಾರ್ಮೋನ್ ರಿಲೀಸ್ ಆಗುವಂತೆ ಕೇಳ್ಕೋಬೇಕು. ಸೊ ನೀವು ಯಾವಾಗ ಹೊಸ ಅನುಭವಗಳನ್ನ ಅನುಭವಿಸ್ತಿರೋ ಹ್ಯಾಪಿ ಹಾರ್ಮೋನ್ ಕೂಡ ಆಗ ಕೂಡ ರಿಲೀಸ್ ಆಗತ್ತೆ. ಸೊ ನೆಗೆಟಿವ್ ಫೀಲಿಂಗ್ಸ್ ಬಿಟ್ಟು ಫರ್ಗಿವ್ನೆಸ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮಲ್ಲಿ ಆ ಡಿಪ್ರೆಷನ್ ಅನ್ನೋದು ಹೊರಟೋಗುತ್ತೆ. ಸೊಸೈಟಿಗೋಸ್ಕರ ಜೀವನ ಮಾಡೋದು, ನಾವು ಸೊಸೈಟಿಗೋಸ್ಕರ ಜೀವನ ಮಾಡ್ತಾ ಇರ್ತೀವಿ. ಯಾವಾಗ್ಲೂ ಅವ್ರೇನ್ ಅನ್ಕೊಳ್ತಾರೆ, ಇವ್ರೇನ್ ಅನ್ಕೊಳ್ತಾರೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊಸೈಟಿಯಲ್ಲಿ ಇರ್ತೀವಿ ಅಂದ್ಮೇಲೆ ನಾವು ಸೊಸೈಟಿ ರೂಲ್ಸ್ ಫಾಲೋ ಮಾಡ್ಬೇಕು, ಇಲ್ಲ ಅಂತಲ್ಲ. ಆದ್ರೂ ಕೂಡ ನನಗ್ ಏನ್ ಬೇಕೋ ಅಂತ ನಾವು ಯೋಚನೆ ಮಾಡಿ ಕೆಲವೊಂದು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಜೀವನ ಮಾಡ್ಬೇಕು. ಆಗ ಆ ಒಂದು ಜೀವನದಲ್ಲಿ ನಮ್ಗೆ ಖುಷಿ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಯೂನಿವರ್ಸ್ ಮೇಲೆ ನಂಬಿಕೆ ಇರಬೇಕು. ಸೊ ಯಾವ ರೀತಿ ಕೀ ಇಲ್ಲದ ಲಾಕ್ ಇರೋದಿಲ್ವೋ ಹಾಗೆ ಸೊಲ್ಯೂಷನ್ ಇಲ್ಲದ ಪ್ರಾಬ್ಲಮ್ ಇಲ್ಲ. ಆದ್ರಿಂದ ಎಂತಹ ಪರಿಸ್ಥಿತಿ ಬಂದ್ರು ಹತಾಶರಾಗದೆ ಆ ಭಗವಂತನ ಮೇಲೆ, ಆ ಯೂನಿವರ್ಸ್ ಮೇಲೆ ಭರವಸೆ ಇಡಬೇಕು. ಸೊ ಇದೆಲ್ಲವೂ ಅರ್ಥ ಆಗ್ಬೇಕು ಅಂದ್ರೆ ನಾವು ಈ ಒಂದು ಧ್ಯಾನದ ಜೀವನಕ್ಕೆ ಕಾಲಿಡ್ಬೇಕು, ಸತ್ಸಂಗಗಳನ್ನ ಕೇಳ್ತಾ ಇರ್ಬೇಕು. ಹಾಗೆ ಆ ಯೂನಿವರ್ಸ್ನ ಎನರ್ಜಿಯನ್ನ ನಾವು ನಂಬಬೇಕು. ಇವೆಲ್ಲವನ್ನ ಮಾಡಿದಾಗ ಆ ಡಿಪ್ರೆಷನ್ ಅನ್ನೋದು ನಮ್ಮ ಹತ್ರ ಬರೋದಿಲ್ಲ. ಬಂದ್ರೂ ಕೂಡ ಎಲ್ಲ ಪ್ರಿಕಾಷನ್ಸ್ ತಗೊಂಡಾಗ ಆ ಸ್ಥಿತಿಯಿಂದ ನಾವು ಬೇಗ ಹೊರಗಡೆ ಬರ್ಬೋದು. ಸೊ ಈ ಒಂದು ವಿಷಯವನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ ಪ್ರತಿ ಒಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ನೀವಿವತ್ತು ಡಿಪ್ರೆಷನ್ ಅನ್ನೋ ಪದ ನಾವು ಕೇಳಿರ್ತೀವಿ, ಅದ್ರ ಬಗ್ಗೆನೂ ತಿಳ್ಕೊಂಡಿರ್ತೀವಿ. ನೀವಿವತ್ತು ಈ ಡಿಪ್ರೆಷನ್ ಅಂತ ಅಂದ್ರೆ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಜೊತೆಗೆ ಮತ್ತೆ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು, ಸೆಲ್ಫ್ ಲವ್ ಬೆಳೆಸ್ಕೋಬೇಕು, ಹಾಗೆ ನಾವು ತೆಗೆದುಕೊಳ್ಳುವಂತಹ ಊಟ ಅಂತ ಹೇಳಿ ಕೊನೆಯದಾಗಿ ಒಂದು ಸ್ಟೋರಿ ಮೂಲಕ ನಮ್ಗೆ ಕೊನೆಯದಾಗಿ ಹೇಳಿದೀರಾ. ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ನಿಮ್ಗೆ. ಕೊನೆಯವರೆಗೂ ಮಾಸ್ಟರ್ಸ್ ಎಲ್ರೂ ಕೂಡ ನಿಮ್ಮ ಒಂದು ಜ್ಞಾನವನ್ನು ಕೇಳೋದಕ್ಕೆ ಇಲ್ಲಿ ಹಾಜರಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಓಕೆ ಮೇಡಮ್, ಪ್ರಶ್ನೋತ್ತರ ಒಂದ 5 ರಿಂದ 10 ನಿಮಿಷ ತಗೊಳ್ಳಲ್ಲ ಮೇಡಮ್? ಓಕೆ ಮೇಡಮ್. ನೋಡೋದ್ರಲ್ಲ ಮಾಸ್ಟರ್ಸ್, ವಿಶಾಲಾಕ್ಷಿ ಅಕಲವಾಡಿ ಮೇಡಮ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೇಡಮ್ ಇವರು. 365 ಡೇಸ್ ಬೆಳಗ್ಗೆ ಕ್ಲಾಸ್ ಅಲ್ಲೂ ಇವ್ರು ಕೊಡ್ತಾ ಇರ್ತಾರೆ, ಹಾಗೆ ಮಧ್ಯಾಹ್ನದ ತರಗತಿಯಲ್ಲೂ ಬಂದು ನಮ್ಗೆ ಜ್ಞಾನ ಹಂಚಿಕೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾವ್ದಾದ್ರು ಪ್ರಶ್ನೆ ಅಥವಾ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಾವು ತಗೊಳ್ತೀವಿ. ಎಸ್ ಮಾಸ್ಟರ್. ಮೇಡಮ್ ಒಂದು ಅನೌನ್ಸ್ಮೆಂಟ್ ಹೇಳ್ಬೋದಾ? ಹೇಳಿ ಮೇಡಮ್. ಹೇಳಿ ಮೇಡಮ್. ಏನಿಲ್ಲ, ಮೇ 12 ಬುದ್ಧ ಪೂರ್ಣಿಮಾ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ 3 days ಬುದ್ಧ ಪೂರ್ಣಿಮಾ ಉತ್ಸವಗಳಿರುತ್ತೆ. ಆದ್ರೆ ಮೊದಲನೇ ಸಲ ಹುಬ್ಬಳ್ಳಿಯಲ್ಲಿ 1 ದಿನದ ಬುದ್ಧ ಪೂರ್ಣಿಮಾವನ್ನ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆ 5 ರಿಂದ ಸಂಜೆ 5ರವರೆಗೆ, ಮೇ 12. ಸೊ ಅದನ್ನ ಫ್ಲೈಯರ್ ಅನ್ನ ಗ್ರೂಪಿಗೆ ಹಾಕ್ತೀನಿ, ನೀವು ಶೇರ್ ಮಾಡಿ. ಸೊ ದೂರದಿಂದ ಬರೋರಿಗೆ ಸಂಜೆ ಉಳಿದುಕೊಳ್ಳೋ ವ್ಯವಸ್ಥೆ ಇದೆ, ಅಂದ್ರೆ 11th ನೈಟ್ ವ್ಯವಸ್ಥೆ ಇದೆ. ಹಾಗೆ ಬೆಳಗ್ಗೆ 5 ರಿಂದ ಸಂಜೆ 5ರವರೆಗೆ 3 ಗಂಟೆಗಳ ಕಾಲ ಧ್ಯಾನ, ನಂತರ ಮಾಸ್ಟರ್ಸ್ ಜ್ಞಾನ ಸಂದೇಶ, ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಯಾರು ಬೆಂಗಳೂರಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ
ನನಗ್ 3 ದಿನ ರಜೆ ಇಲ್ಲಪ್ಪ, ಒಂದೇ ದಿನ ನಾನು ಬುದ್ಧ ಪೂರ್ಣಿಮಾ ದಲ್ಲಿ ಪಾಲ್ಗೊಳ್ಬೇಕು ಅಂತ ಇಚ್ಛೆ ಇರೋರು, ಹುಬ್ಳಿಗೆ ಹತ್ರ ಇರೋರು ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಆ ದಿನ ಆ ಒಂದು ಬುದ್ಧ ಪೂರ್ಣಿಮೆಯ ಒಂದು ಎನರ್ಜಿಯನ್ನ ರಿಸೀವ್ ಮಾಡ್ಕೊಂಡು ಕೃತಾರ್ಥರಾಗ್ಬೇಕು ಅಂತ ನಾನು ಕೇಳ್ಕೊತೇನೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ಕಳಿಸಿ ಮೇಡಮ್ ಗ್ರೂಪ್ ಶೇರ್. ಕಳಿಸ್ತೀನಿ ಮೇಡಮ್. ಓಕೆ, ಸರ್ಗೆ ಕಳಿಸ್ಲಾ ಮೆಸೇಜ್? ಪರವಾಗಿಲ್ಲ, ನೀವ್ ಹೇಗಾದ್ರೂ ಸರಿನೇ. ಓಕೆ ಮೇಡಮ್. ಓಕೆ ಮ್ಯಾಮ್. ಮೊದಲನೇದಾಗಿ ಮಾಸ್ಟರ್ಸ್, ಯಾರೆಲ್ಲ ನೀವು ಅಭಿಪ್ರಾಯ ಕ್ವಶನ್ ಮೇಡಮ್ ಇದ್ದಾರೆ ಅವ್ರ ಜೊತೆ ಮಾತನಾಡ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಮೊದಲನೇದಾಗಿ ಶಿವರತ್ನ ಎಸ್ ಸರ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಹೇಳಿ. ಮೇಡಮ್, ನಂಗೆ ವಾಯ್ಸ್ ಲೋ ಇದೆ ಮೇಡಮ್, ವಾಯ್ಸ್ ತುಂಬಾ ಲೋ ಬರ್ತಾ ಇದೆ. ಮಾತಾಡಿ madam, ಮೇಡಮ್, ಮಾತಾಡಿ. ಇವಾಗ ಕೇಳಿಸ್ತಾ ಇದೆ ಮೇಡಮ್? ಹಾ, ಕೇಳಿಸ್ತಾ ಇದೆ. ಹೌದು, ನಂಗೆ 3 ದಿವಸದಿಂದ ಹುಷಾರಿಲ್ಲ. ನಾನು ಏನ್ ಹೇಳ್ಕೊಂತ ಇದ್ದೆ ಅಂದ್ರೆ, ನಿಜವಾಗ್ಲೂ ನನ್ ಮಗ ನೋಡು ಮಾತಾಡ್ಸಿಲ್ಲ, ಬರ್ಲಿಲ್ಲ, ನಮ್ಮ ಮನೆಯವ್ರ ನನ್ನನ್ನ ನೋಡಲ್ಲ ಅಂತೇಳಿ ಎಷ್ಟು ನಿನ್ನೆಯಿಂದ ಫೀಲ್ ಮಾಡ್ತಾ ಇದ್ದೆ ಅಂತ ಅಂದ್ರೆ ತುಂಬಾನೇ ಫೀಲ್ ಮಾಡ್ತಾ ಇದ್ದೆ. ಇವತ್ತು ಹೌದು, ಅವ್ರದ್ದು ತಪ್ಪಲ್ಲ, ಅವ್ರದ್ದು ಕೆಲ್ಸಗಳ ಅವ್ರಿಗಿರುತ್ತೆ. ಇವತ್ ನೀವ್ ಹೇಳ್ತಾ ಹೇಳ್ತಾ ನನ್ಗನ್ನಿಸ್ತು, ಅವ್ರ ಕೆಲ್ಸಗಳ ಅವ್ರಿಗಿರುತ್ತೆ, ನನ್ ಕೆಲ್ಸ ನಾನ್ ಮಾಡ್ಬೇಕು. ನಾನೇನು ರೆಡಿ ಆಗ್ಬೇಕು, ಯಾವ ರೀತಿ ನಾನು ನನ್ನ ಖಿನ್ನತೆಗೆ ಹೋಗಿದ್ದೆ ಮೇಡಮ್. ನಾನ್ ನಿನ್ನೆಯಿಂದಾನು ಖಿನ್ನತೆನಲ್ಲೇ ಇದ್ದೆ. ನಿಜವಾಗ್ಲೂ ಇದು ನನ್ಗೆ ಇವತ್ತು ಭಗವಂತ ಕೊಟ್ಟಿದ್ದಾನೆ ಈ ಒಂದು ವೇದಿಕೆ ಅನ್ಸುತ್ತೆ. ನಿಜವಾಗ್ಲೂನು ಅರ್ಥ ಆಯ್ತು, ಹೌದು ನಾನು ನನ್ನ ಒಂದು ಸಮಸ್ಯೆ ನಾನೇ ಬಗೆಹರಿಸ್ಕೋಬೇಕು ಅನ್ನೋದು ಇವತ್ತು ನಿಜವಾಗ್ಲೂ ಅರ್ಥ ಆಯ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ನಿಜವಾಗ್ಲೂ madam. ನಮ್ಮಂತ ಒಂದು ಏಜ್ ಆದವ್ರಿಗೆಲ್ಲ ಒಳ್ಳೆ ವೇದಿಕೆ ದೊರಕಿಸಿದ್ದಾರೆ. ಮಹಾತಾರ್ ಫೌಂಡೇಶನ್ ನಿಜವಾಗ್ಲೂ ಒಂಥರ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ತುಂಬಾನೇ ಉಪಯೋಗ ಆಗ್ತಿದೆ ಮೇಡಮ್. ನಿಮ್ಮಂತವ್ರಗಳಿಂದ ನಮ್ಮ ಒಂದೊಂದು ಕ್ವಶನ್ಗೂ ಒಂದೊಂದು ಆನ್ಸರ್ ಸಿಕ್ಕಿ ಒಳ್ಳೆ ಜೀವನ ನಡ್ಸೋದಿಕ್ಕೆ ನಮ್ಗೆ ಒಂದು Yes, ಅವಕಾಶ ಆಗ್ತಾ ಇದೆ ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ಎಸ್ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಹೆಚ್ಚೆಚ್ಚಿಗೆ ಧ್ಯಾನ ಮಾಡಿ ನೋಡಿ. ಕಷ್ಟಗಳು ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ, ಎಲ್ರಿಗೂ ಇರುತ್ತೆ. ನಾವು ಧ್ಯಾನಕ್ಕೆ ಬಂದಾಗ ನಾವು ಜ್ಞಾನ ತಿಳ್ಕೊಳ್ತೀವಿ. ಪ್ರತಿಯೊಂದನು ನಮ್ಗೆ ಈ ವೇದಿಕೆಯಲ್ಲಿ ನಮ್ಗೆ ಸಿಗ್ತಾ ಇದೆ. ನಾವು ಅದ್ರಲ್ಲಿ ತೊಡಗಿಸ್ಕೊಂಡ್ರೆ ಈ ರೀತಿಯ ಒಂದು ಖಿನ್ನತೆ ಅಂತ ಇವತ್ತೇನ್ ಕೊಟ್ರು ಮೇಡಮ್, ಅದೆಲ್ಲ ಇರೋದಿಲ್ಲ. ಖಂಡಿತವಾಗ್ಲೂ ನಿಮ್ಗೊಂದು ವೇದಿಕೆ ನೀವ್ ಹಂಚ್ಕೊಂಡ್ರಿ. ನೀವು ಧ್ಯಾನ ಹೆಚ್ಚಿಗೆ ಮಾಡಿ ಮೇಡಮ್. ಥ್ಯಾಂಕ್ ಯು. ಮೇಡಮ್. ಮಾಲತಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಸೂಪರ್ ಕ್ಲಾಸ್. ಎಷ್ಟು ಸಲ ಕೇಳಿದ್ರು ಈ ಕ್ಲಾಸು, ಇವ್ರ ಬಾಯಿಯಿಂದ ಅಲ್ಲ, ಒಟ್ಟ ಎಷ್ಟು ಸಲ ಕೇಳಿದ್ರು ಡಿಪ್ರೆಷನ್. ನಾ ಇವ್ರಿಂದನ ಅರ್ಧ ಡಿಪ್ರೆಷನ್ ಕಳ್ಕೊಂಡ್ಬಿಟ್ಟೇನಿ. ಮೊದ್ಲಿತ್ತು ನನಗೂ ಬಹಳ ಖಿನ್ನತೆ ಇತ್ತು, ಹೆಂಗಪ್ಪ ಜೀವನ ಅನ್ನೋಂಗ. ಈ ಮೇಡಮ್ ಇವ್ರೊಳಗ ನಾವು ಹುಟ್ಟೆವೋ, ನಮ್ ಕಾಲಾಗ ಇವ್ರು ಹುಟ್ಟ್ಯಾರೋ ಗೊತ್ತಿಲ್ಲ. ಖುಷಿ ಇದ್ದೇವೆ, ನಾನು ಒಬ್ಬಳಿಕೆ ಭಾರಿ ಖುಷಿ ಇದ್ದೇವಿ. ಖಿನ್ನತೆಗಳೆಲ್ಲ ಕಡಿಮೆ ಆಗ್ಲಿಕತ್ತಾವ. ಏನಾದ್ರೂ ಇವ್ರ ನೆನ್ಸ್ಕೊಂಡ್ಬಿಡ್ತೇವಿ, ಹಿಂಗ್ ಮಾಡಿದ್ರೆ ಹಿಂಗ ಆಗ್ತದ, ನನ್ನ ಬಗ್ಗೆ ನಾನ ಇದನ್ ಮಾಡ್ಕೋಬೇಕಲ್ಲ ಅನ್ನೋ ಒಂದು ಇದನ್ ಮಾಡ್ಕೊಂಡಿವಿ. ಕ್ಲಾಸಿಂದ ಎಲ್ಲಾ ಕ್ಲಾಸು ಮಾವತಾರ ಫೌಂಡೇಶನ್ ಆತು, ಇದು ಆತು, ಎಲ್ಲಾದ್ರಿಂದ ನಾವು ಇದು ಆಗ್ಲಿಕತ್ತೇವೆ, ಖುಷಿಯಿಂದ ಇದ್ದೇವೆ. ಜೀವನ ಅಂದ್ರೆ ಏನು ಅನ್ನೋದು ಖುಷಿಯಿಂದ ಕಳಿಲಿಕತ್ತೇವೆ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಅವ್ರ ಬೆಳತನಕ ಅಲ್ಲ, ಅದ ನೀವು ಬೆಳತನಕ ಹೇಳಿದ್ರು ನಾವು ಕೇಳಿಕ್ತಾ ಇರಿದ್ದೇವೆ. ಅಲ್ಲ, ಜ್ಞಾನ ಕೊಡೋರು ಒಂದ್ ಲೆಕ್ಕ, ಆದ್ರೆ ತಗೊಂಡು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಮೇಡಮ್. ಅದನ್ನ ನೀವು ಅಳವಡಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಸಿಕ್ಕಿರಿ ನಮ್ಗ, ಆ ಕರುಣಾದಿಂದ ನೀವು ಸಿಕ್ಕಿದ್ದಕ್ಕೆ ನಾವು ಅಳವಡಿಸ್ಕೊಂಡು ಇದು ಆಗ್ಯವೆ ಅಂತ ಇದನ್ ಮಾಡ್ಬೇಕು ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಾಲತಿ ಮೇಡಮ್, ನಿಮ್ ದರ್ಶನನಾದ್ರೂ ನೋಡ್ಬೋದಲ್ಲ. ಬೆಳಿಗ್ಗೆ ನೀವು ಜಾಯ್ನ್ ಆಗ್ತಾ ಇಲ್ಲ, ಇವಾಗ್ಲಾದ್ರೂ ದರ್ಶನ ಕೊಡಿ. ಮಾಲತಿ ಮೇಡಮ್. ಮೇಡಮ್, ಒಂದ್ ಸ್ಕಿಟ್ ಅಲ್ಲಿ ನಮ್ಮ ತಾಯಿ ಪಾತ್ರ ಮಾಡಿದ್ರಿ ಇವರು.
ನೋಡಿದೀನಿ ಮೇಡಮ್, ಕಳ್ಸಿದ್ರು. ಇವರೇ ಕಳ್ಸ್ಕೊಟ್ಟಿದ್ರಾ? ಎಸ್ ಮೇಡಮ್. ಹೌದು. ನಾಗರತ್ನಮ್ಮ ಮೇಡಮ್, ಎಸ್ ಮಾತಾಡಿ. ನಮಸ್ತೆ ಮೇಡಮ್. ವಿಶಾಲಾ ಹೇಳಿ ಮೇಡಮ್. ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಅವ್ರು, ಮತ್ತೆ ಸರಿ ಹೋಗ್ತಾರ. ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ ಅವ್ರು ಮತ್ತೆ ಸರಿ ಹೋಗ್ತಾರೆ. ನಾನು ಇಲ್ಲ ಅಂದ್ರು ಬೇರೆಯವ್ರು ಹೋಗಿರ್ತಾರಲ್ಲ ಅವ್ರು ನಿಧಾನಕ್ಕಾದ್ರೂ ಅವ್ರಿಷ್ಟಂಗೆ ಬಿಟ್ಟು ಬಿಟ್ರೆ ಸರಿ ಹೋಗ್ತಾರ. ಯಾವ ರೀತಿ ಅವ್ರನ್ನ ಸರಿ ಇಲ್ಲ ಮೇಡಮ್, ಅವರಷ್ಟಿಗೆ ಅವ್ರಿಗೆ ಬಿಟ್ರೆ ಸರಿ ಹೋಗೋದು ಸ್ವಲ್ಪ ಕಷ್ಟ ಆಗತ್ತೆ. ಅವ್ರ ಜೊತೆ ಇರೋರು ಅವರು ಇಬ್ರು ಪ್ರಯತ್ನ ಪಡ್ಬೇಕು. ಅವರಿಗೆ ಗೊತ್ತಿರಲ್ಲ ನಾನ್ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಇದ್ರೂನು ಹೇಗ್ ಹೊರಗ್ ಬರ್ಬೇಕು ಗೊತ್ತಾಗಲ್ಲ. ಜೊತೆಲಿ ಇರೋರು ಅವರಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಒಳ್ಳೆ ಸಂಗೀತ ಕೇಳಿಸ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಧ್ಯಾನ ಮಾಡಿಸ್ಬೇಕು ಅವರಿಗೆ. ಅದು ಕೇಳಲ್ವಲ್ಲ ಮೇಡಮ್. ಡಿಪ್ರೆಷನ್ ಹೋಗಿರೋರ್ಗೆ ನಾವೇನ್ ಹೇಳಿದ್ರು ಅವ್ರು ಕೇಳೋದೇ ಇಲ್ವಲ್ಲ. ಅದು ಎಲ್ಲ ಅದು ಮಾಡ್ತಾನೆ. ಇಲ್ಲ ಮೇಡಮ್, ಅವರಿಗೆ ಮೊದ್ಲು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಸ್ಟಾರ್ಟಿಂಗ್ ಅಲ್ಲಿ. ಆತರ ಸ್ಟಾರ್ಟಿಂಗ್ ಅಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸ್ವಲ್ಪ ಬ್ಯಾಲೆನ್ಸ್ ಆದ್ಮೇಲೆ ನಮ್ಮ ಮಾತೆಲ್ಲ ಕೇಳ್ತಾರೆ. ಬೇರೆಯವರೆಲ್ಲ ಈ ಮನೆಯವ್ರನ್ನ ಬಿಟ್ಟು ಬೇರೆಯವ್ರ ಜೊತೆಲೆಲ್ಲ ಚೆನ್ನಾಗೇ ಇರ್ತಾರೆ. ಮನೆಯವ್ರ ಮಾತ್ರ ಮನೆಯವರಿಂದಾನೇ ಏನೋ ಅವ್ರು ನೀವ್ ಹೇಳ್ದಂಗೆ ಹೇಳಿ ಅವ್ರಿಗೇನೋ ಸಿಗ್ಲಿಲ್ಲ ಅವ್ರ ಜೀವನದಲ್ಲಿ ಅಂದಾಗ ಆತರ ಆಗಿರ್ತಾರೆ. ಅದು ಮನೆಯವ್ರ ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದೆ. ಜೊತೆಗೆ ಮೇಡಮ್ ಅವ್ರ ಮೈಂಡ್ ಸ್ವಲ್ಪ ಕಾಮ್ ಆದ್ಮೇಲೆ ಅವ್ರಿಗೆ ಮೆಡಿಟೇಷನ್ ಮಾಡ್ರಿ, ಸರಿ ಹೋಗುತ್ತೆ, ನಿಮ್ಗೆ ಸಂತೋಷ ಸಿಗುತ್ತೆ, ಆರೋಗ್ಯವಾಗಿರ್ತೀರಾ, ಡಿಪ್ರೆಷನ್ ಹೋಗಿರಿ ಅಂತ ಹೇಳ್ಬಾರ್ದು ಅವ್ರಿಗೆ. ನಿಮ್ಗೆಲ್ಲ ಖುಷಿ ಸಿಗುತ್ತೆ ಅಂತ ಹೇಳಿ ನಿಧಾನಕ್ಕೆ ಅವ್ರಿಗೆ ಧ್ಯಾನ ಮಾಡಿಸ್ಬೇಕು. ಇಲ್ಲ ಗಾರ್ಡನ್ ಅಲ್ಲಿ ಕರ್ಕೊಂಡು ಹೋಗಿ ಕುಡಿಸ್ಬೇಕು. ಧ್ಯಾನ ಅಂತ ಹೇಳಿದ್ರೆ ಕಣ್ ಮುಚ್ಕೊಂಡ್ ಕೂತ್ಕೊಳ್ರಿ ಅಂತ ಹೇಳ್ಬೇಕು. ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕಾಗುತ್ತೆ. ಬಹಳ ಇದ್ರಾಗ ಪಕ್ಕ ಕೂಡಿಸ್ಕೊಂಡು ಧ್ಯಾನ ಮಾಡ್ಬೇಕು. ಅವ್ರ ಒಳಗಡೆನೆ ಎಮೋಷನ್ಸ್ ಎಲ್ಲ ಹೊರಗ್ ಬರ್ಬೇಕು. ಹೌದು ಮೇಡಮ್, ನೋಡೋಣ ಅದಕ್ಕೆ ಸ್ವಲ್ಪ ದಿವಸ ಬಿಟ್ಬಿಡ ಸರಿಯೇನೋ ಅಂತ ಅನ್ಕೊಂಡ್ವಿ. ಜೊತೆಗೆ ಮೇಡಮ್ ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ. ಮಹಾತಾರ್ ಫೌಂಡೇಶನ್ ಇನ್ನೊಬ್ರು ಹೇಳಿದ್ರಲ್ಲ ನಮ್ಗೆ ಹಿಂದೆ ಮಾತಾಡಿದವ್ರು ಅವರು, ಹಂಗೆ ಅದು ಒಂಥರ ಕಲ್ಪವೃಕ್ಷ ಇದ್ದಂಗೆ ಮೇಡಮ್. ಮಹಾತಾರ್ ಫೌಂಡೇಶನ್ ಅವರಲ್ಲಿ ನಮಗೆ ಸಿಗ್ತಾ ಇರೋದೆಲ್ಲ, ನಮಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ನಾವ್ ಇವತ್ತು ಏನ್ ಬೇಕು ಅನ್ಕೊಂಡಿರ್ತೀವಿ ಅದೆಲ್ಲ ಸಿಗುತ್ತೆ. ಅಂದ್ರೆ ನಮ್ ಕೈಲಿ ಒಂಥರ ಅಕ್ಷಯ ಪಾತ್ರೆನೋ ಅಥವಾ ಕಲ್ಪ ವೃಕ್ಷನೋ ಏನು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವ್ ಒಂದ್ಸಲ ಏನೋ ಅನ್ಕೊಂಡಿರ್ತೀವಿ, ಅದು ಇವತ್ತು ಸಿಕ್ಕಿರುತ್ತೆ. ಇವತ್ತೇನೋ ಬೇಕಿತ್ತಲ್ಲ, ಇವತ್ತು ಇದ್ರ ಬಗ್ಗೆ ಕೇಳ್ಬೇಕಿತ್ತು ಅನ್ನೋ ಅದ್ರ ಬಗ್ಗೆ ಆನ್ಸರ್ ನಮ್ಗೆ ಸಿಗ್ತಾ ಇರ್ತದೆ ಮೇಡಮ್. ಅದು ನೀವ್ ಹೇಳ್ದಂಗೆ ಸ್ಪಿರಿಚುವಲ್ಗೂ ನಮಗೂ ಇರುವಂತ ಒಂದು ಕಾಂಟ್ಯಾಕ್ಟ್ ಇದೇ ಇರ್ಬೋದು. ಏನೋ ತುಂಬಾನೇ ಅನುಕೂಲ ಆಗಿದೆ ಮೇಡಮ್ ನಮ್ ತರ ಏಜ್ ಆಗಿರೋರ್ಗೆ, ಆಮೇಲೆ ಒಬ್ಬರೇ ಇರೋರ್ಗೆ, ಈ ತರ ಸ್ವಲ್ಪ ಮನೆಯದು ಯಾವ್ದೋ ಸಾಂಸಾರಿಕ ತೊಂದರೆಗಳಿಗೆಲ್ಲ ಒಳಪಟ್ಟಿರೋರಿಗೆ ನಿಜವಾಗ್ಲೂ ಇದು ನಮ್ಗೊಂದು ಈ ವೇದಿಕೆ ಸಿಕ್ಕಿರೋದು ಅಂತ ಅಂದ್ರೆ ನಮ್ ಪುಣ್ಯನೇ ಅನ್ಕೋಬೇಕು ಮೇಡಮ್. ನಿಜವಾಗ್ಲೂ ನಾನು ಒಂದು 75% ಕ್ಯೂರ್ ಆಗಿದ್ದೀನಿ ಮೇಡಮ್. ನನಗೆ ಏನೇನೋ ಬೇರೆ ಎಲ್ಲ ಯೋಚನೆಗಳೆಲ್ಲ ಇತ್ತು, ಅದ್ರ ಬಗ್ಗೆ ಎಲ್ಲ ಇದು ಮಾಡಿ ಅದು ಈಗ್ಲೂ ಇದ್ರೂ ಕೂಡ ನಾನು ಇರೋಷ್ಟು ಟೈಮಲ್ಲಾದ್ರೂ ಈಗ ಇಲ್ಲಿ ಬರ್ತೀನಿ ಅನ್ನೋ ಟೈಮಲ್ಲಾದ್ರೂ ನಾನು ಖುಷಿಯಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅಂತೆಲ್ಲ ತುಂಬಾ ಅನ್ಕೋತೀನಿ ಮೇಡಮ್. ನಿಜವಾಗ್ಲೂ ಮಹಾತಾರ್ ಫೌಂಡೇಶನ್ ನಮ್ಗೆ ತುಂಬಾ ಪುಣ್ಯ ಮೇಡಮ್. ಅದನ್ನ ಅದ್ರ ಬಗ್ಗೆ ಹೇಳ್ಬೇಕು. ಪಾಸಿಟಿವ್ ಫೀಲಿಂಗ್ ಇಂದಾನೇ ನೀವು ಖುಷಿಯಾಗಿರ್ತೀರಾ ಮೇಡಮ್. ಸ್ವಲ್ಪ ಧ್ಯಾನ ಆಳವಾಗಿ ಥ್ಯಾಂಕ್ಸ್ ಮೇಡಮ್. ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ಸ್. ಅಶ್ವಿನಿ ಮೇಡಮ್ ತುಂಬಾ ಧನ್ಯವಾದಗಳು ಮೇಡಮ್. ಇನ್ಸ್ಪೈರ್ ಆಗಿರೋದು ಅಶ್ವಿನಿ ಮೇಡಮೇ ನನಗೆ ಇನ್ಸ್ಪೈರ್ ಆಗಿರೋದು. ತುಂಬಾ ನನಗೆ ಕೊಟ್ರು. ಇದೇ ತರ ಈಗ ಮಹಾತಾರ್ ಫೌಂಡೇಶನ್ಗೆ ಬುದ್ಧ ಪೂರ್ಣಿಮೆ ದಿವಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ ಮಗನಿಗೆ ಹೇಳ್ತಾ ಇದೀನಿ. ಅದು ನೀವ್ ಹೇಳ್ದಂಗೆ ನೀವು ಆಗತ್ತೆ ಅಂದ್ರೆ ಆಗ್ಬಿಡುತ್ತೆ ಮೇಡಮ್. ನೀವ್ ಹೇಳಿದ್ರಿ ಒಂದ್ಸರಿ ಬರ್ತೀರಾ ನೀವು ಅಂತ, ಇಲ್ಲಿಗಿಂತ ನಾನು ಬಸವ ಕಲ್ಯಾಣ ಅಲ್ಲಿಗೆ ಹೊರಟೋಗಿದ್ನಲ್ಲ, ಅದೇ ತರ ಇದು ಒಂದಿನ ಆಗತ್ತೆ ಅಂತ ಅನ್ಕೊಂಡು ನಂಬಿಕೆ ಇಟ್ಕೊಂಡಿದೀನಿ. ಧನ್ಯವಾದಗಳು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಆಗುತ್ತೆ ಮೇಡಮ್, ಖಂಡಿತ. ಉದಾಹರಣೆಗೆ ನನ್ನನ್ನೇ ಉದಾಹರಣೆ ತಗೊಂಡು ಹೇಳ್ತೀನಿ. ಜಸ್ಟ್ ಇವಾಗ ಧ್ಯಾನ ಮಾಡ್ಸೋದಕ್ಕಿಂತ ಮುಂಚೆ ನಾನ್ ಸಂಕಲ್ಪ ಮಾಡ್ಕೊಂಡು ಗುರುಗಳನ್ನೆಲ್ಲ ನೆನ್ಸ್ಕೊಂಡು ನನಗೇನು ತೊಂದ್ರೆ ಇತ್ತು, ಏನೋ ಒಂದು ಇದು ಬರ್ಬೇಕಾಗಿತ್ತು, ಆ ಧ್ಯಾನ ಮಾಡ್ಸದಾದ್ಮೇಲೆ ವಿಶಾಲಾಕ್ಷಮ್ಮ ಮೇಡಮ್ ನಮ್ಗೆ ಕ್ಲಾಸ್ ಕೊಡ್ತಾ ಇದ್ದಾರೆ. ಗುಡ್ ನ್ಯೂಸ್ ಬಂತು, ಅದೇ ಕಾಲ್ನಲ್ಲಿ ಮಾತಾಡ್ದೆ, ಒಳ್ಳೆ ಗುಡ್ ನ್ಯೂಸ್ ಸಿಕ್ತು ನನಗೆ. ನೋಡಿ ಅದೇ ಧ್ಯಾನದ ಮಹಿಮೆ ಅಂತ ಅಂದ್ರೆ ಅದೇನೆ. ನನ್ ತುಂಬಾ ಖುಷಿ ಆಯ್ತು. ನೀವ್ ಹೇಳಿದ್ರಿ ಏನ್ ಕೇಳಿದ್ರೆ ನಮ್ಗೆ ಸಿಗುತ್ತೆ ಅಂತಿರಲ್ಲ, ಇದೇನೆ. ಹೌದು ಮೇಡಮ್,
ಇವತ್ತು ಅನ್ಕೊಂಡಿದ್ದು ಇವತ್ತು ಆಗಿರುತ್ತೆ. ಅದು ಇದ್ರ ಬಗ್ಗೆ ಬೇರೆದೆಲ್ಲ ನಮ್ಗೇನು ಚಿನ್ನ ಒಡವೆ ವಸ್ತು ಅದೆಲ್ಲ ಬೇಡ, ನಮಗ್ ನೆಮ್ಮದಿ ಬೇಕು ಅಂತ ಅನ್ಕೋತಾ ಇದೀವಲ್ವಾ. ನಮ್ಗೇನೋ ಒಂದ್ ಒಳ್ಳೆ ವಿಷಯ ಬೇಕು. ನಮ್ಗೇನಪ್ಪಾ ಅಂದ್ರೆ ಹೊಟ್ಟೆ ಹಸು ಅಂದ್ರೆ ಊಟದ ಹಸುನೇ ಬೇರೆ, ಜ್ಞಾನದ ಹಸುವೆ ನಮಗ್ ಜಾಸ್ತಿ ಆಗಿದೆ. ಯಾಕೆಂದ್ರೆ ನಮಗ್ ಜ್ಞಾನ ಬೇಕು. ಯಾಕೆಂದ್ರೆ ನಮ್ಗ್ ಜ್ಞಾನ ಇಲ್ದೇನೆ ಅಜ್ಞಾನಿಗಳಾಗಿ ಏನೇನೋ ಎಲ್ಲ ಮಾಡ್ಕೊಂಡು ಅನುಭವಿಸ್ತಾ ಇದ್ದೀವಿ. ಈ ಅನುಭವಗಳೆಲ್ಲ ತಗೊಂಡಿರೋದನ್ನ ನಾವು ಮುಂದಕ್ಕೆ ತಳ್ಳಿ ಇನ್ನಾದ್ರೂ ಜ್ಞಾನ ಸಂಪಾದನೆ ಮಾಡ್ಕೊಂಡು ಮುಂದಿನ ದಾರಿ ಸುಗಮವಾಗಿ ನೋಡ್ಕೋಬೇಕು ಅಂತಂದ್ರೆ ನೀವ್ ಹೇಳ್ದಂಗೆ ನಮ್ಗೆ ಈ ತರ ಧ್ಯಾನ ಬೇಕು ಮೇಡಮ್. ಈ ತರ ಜನಗಳ ನಮ್ಗೆ ಒಡನಾಟ ಮತ್ತು ಇವರ ಒಂದೊಂದು ಧ್ಯಾನದ ಬಗ್ಗೆ ಬರುವಂತ ಒಂದು ತರಗತಿಗಳು ನಿಜವಾಗ್ಲೂ ದಿನಕ್ಕೂ ಒಂಥರ ಬೆಳಗ್ಗೆ 9 ಗಂಟೆ ಆದ್ರೂ ನಾನು ಅವ್ರು ಆಫ್ ಮಾಡಿ ನೀವು ಆಫ್ ಮಾಡೋವರೆಗೂ ನಾನು ಎದ್ದು ಹೋಗ್ಲೇ ಇಲ್ಲ. ಸುಮ್ನೆ ಕುತ್ಕೊಂಡೇ ಇರ್ತೀನಿ. ಅದು ಮಗ ಬೇರೆ ಒದ್ದು ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಹೊರಟ ಮೇಲೆ ಹೋಗೋಣ, ಮಧ್ಯೆ ತೊಂದರೆ ಕೊಡೋದು ಬೇಡ ಬೇರೆಯವ್ರಿಗೆ ಅಂತ ಒಂಥರ ತುಂಬಾ ತಾಳ್ಮೆ ಬಂದಿದ್ದೀನಿ ಅನ್ಸುತ್ತೆ. ಮಾತಲ್ಲಿ ಇನ್ನೂ ಸ್ವಲ್ಪ ತಾಳ್ಮೆ ಬರ್ಬೇಕು ಮೇಡಮ್. ತುಂಬಾ ಧನ್ಯವಾದಗಳು ಅಶ್ವಿನಿ ಮೇಡಮ್ಗೂ ಇನ್ನೊಂದ್ಸಾರಿ. ಮತ್ತೆ ಪಿರಮಿಡ್ ವ್ಯಾಲಿ ಅವ್ರಿಗನಕ್ಕೂ ದಿನಾ ಒಂದ್ಸರಿ ನಮ್ಮ ಮನೆ ದೇವ್ರ ಕೈ ಮುಗಿಯೋದ್ ಬಿಟ್ರು ಇಲ್ಲಿ ಮುಗಿಬೇಕು ಅನ್ಸುತ್ತೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್, ಖಂಡಿತ. ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿಯಿಂದ ಶೇರ್ ಮಾಡ್ಕೊಂಡ್ರಿ. ನಿಮ್ಗೆ ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪ್ರಕಾಶ್ ಸರ್ ಇದ್ದಾರೆ. ಓಕೆ ಮಾಸ್ಟರ್ಸ್, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹೊಸ ಮಾಸ್ಟರ್ಸ್ ಇದ್ರೆ ನೀವು ಕೂಡ ದಯವಿಟ್ಟು ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತಾ ಈಗ ಪ್ರಕಾಶ್ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಖಿನ್ನತೆ ಸಮಸ್ಯೆಗೆ ಖಿನ್ನತೆ ಇರ್ತಕ್ಕಂತ ಸಮಸ್ಯೆ ಮಕ್ಕಳಿಂದ ಇರ್ಬೋದು, ಹಿರಿಯರಿಂದ ಇರ್ಬೋದು, ಕಿರಿಯರಿಂದ ಇರ್ಬೋದು, ಸಮಾಜದಲ್ಲಿ ಇರ್ತಕ್ಕಂತ ಎಲ್ಲಾ ವರ್ಗದ ಎಲ್ಲಾ ಹುದ್ದೆಯ ಜನರು ತಾವು ಹೇಗೆ ಆ ಸಮಸ್ಯೆಯಿಂದ ಹೊರ ಬರ್ಬೇಕಂತ ಹೇಳ್ತಕ್ಕಂಥ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಅದು ಅವರು ಆ ಸಮಸ್ಯೆನ ಹೇಳ್ಕೊಂಡ್ರಲ್ರಿ ಮೇಡಮ್, ಅವರು ಒಂದ್ ಸಮಸ್ಯೆ ಹೇಳಿದ್ರಲ್ಲ, ಅದಕ್ಕೆ ನಾನು ಒಂದು ಮೆಡಿಟೇಷನ್ ಟೈಪ್ ಇದನ್ನ ಮಾಡಿಸ್ತೀನಿ. ಅದರಿಂದ ಅದು ಕಡಿಮೆ ಆಗ್ಬೋದು ಅಥವಾ ಹೊರ ಬರ್ಬೋದು ಅಂತಕ್ಕಂಥದ್ದು. ಅದನ್ನ ಇವಾಗ ನೆಕ್ಸ್ಟ್ ಕ್ಲಾಸ್ ಮಾಡಿಸ್ತೀನಿ. ವಾಯ್ಸ್ ಕ್ಲಿಯರಿಟಿ ಇಲ್ಲ ಸರ್. ಸ್ವಲ್ಪ ಹೊರಗಡೆ ಬರ್ತೀರಾ ಸರ್? ಹೊರಗಡೆ ಬಂದು ಮಾತಾಡಿ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ರಾಜಶೇಖರ್ ಅಡಿಕೆನವರ್ ಅಂತ ಕೈ ಎತ್ತಿದ್ರು. ಮತ್ತೆ ಅವರು ಲೋವರ್ ಎಂಡ್ ಮಾಡಿದ್ದಾರೆ. ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಸರ್. ಕೊನೆ ಅವಕಾಶ ರಾಜಶೇಖರ್ ಸರ್, ಹ್ಯಾಂಡ್ ರೈಸ್ ಮಾಡಿ. ಹಾ ಸರ್, ಮಾತಾಡಿ ಸರ್. ಮ್ಯೂಟ್. ಸರ್ ಮಾತಾಡಿ. ನಮಸ್ಕಾರ. ವಿಶಾಲಕ್ಕ ಬಹಳ ಚಂದ ಮಾತಾಡಿದ್ರವ ನೀವು. ಮೇಡಮ್ ಒಂದು ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡಿ. ಇದ್ರ ಬಗ್ಗೆ ಒಬ್ರು ಸಮಸ್ಯೆಯನ್ನು ಹೇಳಿದ್ರಲ್ರಿ ಮೇಡಮ್, ಸರ್ ಮಾತಾಡಿ. ರಾಜಶೇಖರ್ ಅಲ್ಲ, ಅವ್ರು ಮಾತಾಡಕತ್ತಾರ, ಅವ್ರಿಗೆ ಮಾತಾಡಕ್ ಅವಕಾಶ ಕೊಡ್ರಿ ಮೊದ್ಲು. ಇಲ್ಲ, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ವೇಟ್ ಮಾಡೋಣ. ಮಾತಾಡಿ. ಅಲ್ಲಿ ಈಗ ಸರಿ ಆಗಿದ್ರೆ ಅಲ್ಲಿ ಸರಿ ಆಗ್ಯದ ನೋಡ್ರಿ, ಇಲ್ಲಾಂದ್ರೆ ಅವ್ರ ವಿಡಿಯೋ ಆಫ್ ಮಾಡಕ್ ಹೇಳ್ರಿ, ಮಾತಾಡಕ್ ಈಜಿ ಆಗತ್ತೆ ಅವ್ರಿಗೆ. ಮಾತಾಡಿ. ಓಕೆ 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 ಓಕೆ, ಥ್ಯಾಂಕ್ ಯು. ನೀವು ಎಷ್ಟು ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದ್ರಮ್ಮ. ನೀವು ಒಂದು ಪಾಯಿಂಟ್ ಬಿಡ್ಲಿಲ್ಲ. ಡಿಪ್ರೆಷನ್ಗೆ, ಖಿನ್ನತೆಗೆ ಸಂಬಂಧಪಟ್ಟಂತ ಸಮಗ್ರ ತಮ್ಮ ಒಂದು ವಿದ್ವತ್ಪೂರ್ಣ ಅನುಭವಪೂರ್ಣ ಮಾತುಗಳು ಬಹಳ ಇಷ್ಟ ಆಯ್ತು. ಹೆಚ್ಚು ಕಡಿಮೆ ಬಹಳಷ್ಟು ಪಾಪ್ಯುಲೇಷನ್ ಈಗ ಆ ಒಂದು ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಕೆಲವರಿಗೆ ಅದು ಏನು ಅಂತ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ದೇನೆ ಬಹಳಷ್ಟು ಜನ ಮಕ್ಕಳಿಂದ ಹಿಡ್ಕೊಂಡು, ಮಕ್ಕಳಿಗೆ ನಾವು ಪ್ರೆಷರ್ ಹಾಕ್ತಿವಿ, ಸ್ಕೋರ್ ಜಾಸ್ತಿ ಮಾಡು, ಹೈಯೆಸ್ಟ್ ಮಾರ್ಕ್ಸ್ ತಗೋ. ಈ 95 ತಗೊಂಡ್ರು 96 ತಗೊಂಡವ್ರು ನೋಡಿ ಅವ್ರನ್ನ ನೋಡಿ ನಾಚು. ಅದಕ್ಕೂ ಸಮಾಧಾನ ಇಲ್ಲ. ತಾಯಿ ತಂದೆಗೆ 99 ತಗೊಂಡ್ರು ಸಮಾಧಾನ ಇಲ್ಲ, 100 ಬರ್ಲಿಲ್ಲಲ್ಲ ಅಂತ ಹೇಳಿ ಟೀಚರ್ ಹತ್ರ ಜಗಳ ಮಾಡೋರಿದ್ದಾರೆ ಪೇರೆಂಟ್ಸ್. ಮಕ್ಕಳಿಗೆ ಆವಾಗಿಂದ ಪ್ರೆಷರ್ ಶುರುವಾಗಿದ್ದು ಚೈಲ್ಡ್ಹುಡ್ ಇಂದ ದೊಡ್ಡವರಾಗೋ ತನಕನೂ ಹಲವು ಕಾರಣಗಳಿಗಾಗಿ ಪೇರೆಂಟ್ಸ್ ಇಂದ, ಸೊಸೈಟಿಯಿಂದ, ಟೀಚರ್ಸ್ ಇಂದ, ಅಥವಾ ಎಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕಲೀಗ್ಸ್ ಕಡೆಯಿಂದ, ಆಮೇಲೆ ಮೇಲಾಧಿಕಾರಿಗಳ ಕಡೆಯಿಂದ, ಸರ್ಕಾರದಿಂದ, ರಾಜಕಾರಣಿಗಳ ಕಡೆಯಿಂದ ಎಲ್ಲಾ ಕಡೆಗೂ ಆ ಪ್ರೆಷರಿಗೆ ಒದ್ದಾಡಿ ಬಹಳಷ್ಟು ಜನ ಕುಟುಂಬಿಕ ಹಿನ್ನೆಲೆಯಲ್ಲಿ ಮನೆ ಸದಸ್ಯರಿಂದ
ಎಲ್ಲಾ ಕಡೆಗೂ ಒಟ್ಟು ನೆಮ್ಮದಿ ಶಾಂತಿ ಇಲ್ಲದೆ ಇರೋ ಒದ್ದಾಡೋ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತನೂ ತಾವು ಹೇಳಿದ್ರಿ. ಬಹಳ ಮಾರ್ಮಿಕವಾಗಿತ್ತು. ಇದಕ್ಕೇನಿಲ್ಲ, ನನ್ಗೆ ಆಡ್ ಮಾಡ್ಲಿಕ್ಕೆ ವಿಷಯನೇ ಇಲ್ಲ, ಅಷ್ಟು ಚಂದ ಮಾಡಿದ್ರಿ. ಒಂದು ಪಾಯಿಂಟ್ ಸೇರಿಸ್ಲಿಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಏನಂತ ಹೇಳಿದ್ರೆ, ಇದು ಒಳಗಡೆ ತುಂಬಿಕೊಂಡಿರೋ ಏನಿದು ಹಾಲ ಅಂತಿರೋ ಮತ್ತೇನಾದ್ರು ಅನ್ರಿ, ಅದು ಹೊರಗೆ ಬರ್ಬೇಕಾದ್ರೆ ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಕುಟುಂಬದವ್ರು ಮಾಡ್ಕೊಡ್ಬೇಕು, ಸಹೋದ್ಯೋಗಿಗಳು ಮಾಡ್ಕೊಡ್ಬೇಕು. ಇದನ್ನ ಓಶೋದಲ್ಲಿ ಒಂದು ಡೈನಾಮಿಕ್ ಮೆಡಿಟೇಷನ್ ಅಂತ ಇದೆ ಓಶೋ ಅವರದ್ದು, ಅದು ತುಂಬಾ ಸಹಕಾರಿಯಾಗತ್ತೆ. ಅದರಲ್ಲಿ ಕೆಥಾರ್ಸಿಸ್ ಅಂತ ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತೀವಿ, ಅಂದ್ರೆ ಒಳಗಿದ್ದದೆಲ್ಲ ಹೊರಗೆ ಬರುತ್ತೆ. ಅದು ಆರ್ಡಿನರಿ ಕೋರ್ಸಲ್ಲಿ ಅಂದ್ರೆ ಸಹಜ ಸ್ಥಿತಿಯಲ್ಲಿ ನಾವು ಏನೇ ಪ್ರಯತ್ನ ಮಾಡಿದ್ರೆ ಸಹಿತ ಅಷ್ಟೊಂದು ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ. ನಾವೇನ್ ಧ್ಯಾನ ಮಾಡ್ತೀವಿ, ಧ್ಯಾನದಿಂದ ಬಹಳ ಬೆನಿಫಿಟ್ ಆಗುತ್ತೆ. ಆದ್ರೆ ಕ್ವಿಕ್ ರಿಲೀಫ್ ಅಂತೀವಲ್ಲ ಒಂದೊಂದ್ ಸರ್ತಿ, ಅದು ಆಗುತ್ತೆ ಅಲ್ಲಿ. ಓಶೋ ಅವರ ಡೈನಾಮಿಕ್ ಮೆಡಿಟೇಷನ್ ಅಲ್ಲಿ ಅದಕ್ಕೆ ತುಂಬಾ ಸಾಧ್ಯತೆ ಇದೆ. ಮಾಡರ್ನ್ ಮ್ಯಾನ್ಗೆ ಅಂತ ಹೇಳಿನೇ ಅವ್ರು ಹೇಳ್ತಾರೆ, ಇದು ಆಧುನಿಕ ಮನುಷ್ಯನಿಗೆ ಇದನ್ನ ನಾನು ತಯಾರು ಮಾಡಿದ್ದೀನಿ ಅಂತ ಹೇಳಿ. ಯಾಕಂದ್ರೆ ಅಷ್ಟು ಸುಲಭ ಪೆಟ್ಟಿಗೆ ನಾವು ಇದ್ದದನ್ನ ಒಳಗಡೆ ಹೊರಗೆ ಹಾಕೋದಿಲ್ಲ. ಯಾಕಂದ್ರೆ ಮನಸ್ಸು ಮಾಡೋದಿಲ್ಲ, ಕೆಟ್ಟದನ್ನೇ ಒಳಗೆ ಇಟ್ಕೊಂಡಿರ್ತೀವಿ. ಕೆಟ್ಟದನ್ನೇ ಮತ್ತೆ ಅದು ಗೊತ್ತಿಲ್ದೇನೆ ನಾವು ಅದರಲ್ಲೇ ಕೆಲವೊಬ್ರಿಗೆ ತಮ್ಮ ಕಷ್ಟ ಸುಖ ಬೇರೆಯವ್ರ ಹತ್ರ ಹೇಳಿನೇ ಆನಂದ ಪಡ್ತಾರೆ. ಅದರಿಂದ ಹೊರಗೆ ಬರ್ಬೇಕು ಅಂತ ಆಸೆ ಇರಲ್ಲ, ಅದೇ ಒಂದು ಗೀಳಾಗ್ಬಿಡುತ್ತೆ ಅವ್ರಿಗೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಅವ್ರ ಮನಸ್ಥಿತಿನೇ ಇರೋದಿಲ್ಲ. ಭೇಟಿ ಆದವ್ರ ಹತ್ರ ಅಯ್ಯೋ ನನಗೆ ಹಿಂಗಾಗಿದೆ, ಅಯ್ಯೋ ನನಗೆ ಶುಗರ್ ಹಿಂಗ್ ಪ್ರಾಬ್ಲಮ್ ಇದೆ, ಅಯ್ಯೋ ನಮ್ಮ ಮನೆಯವ್ರಿಗೆ ಹೆಂಗ್, ಬರೀ ಗೋಳ ಹೇಳ್ಕೊಳ್ಳೋದ್ರಲ್ಲೇ ಇರ್ತಾರ ಅವ್ರು. ಆಮೇಲೆ ಕೆಲವ್ರ ಮುಂದೆ ಏನ್ ಮಾಡ್ತಾರೆ, ಅವ್ರ ಹತ್ರ ಹೋಗ್ಲಿಕ್ಕೆ ಮನಸ್ಸು ಬೇಡ ಬಿಡ, ಅವ್ರ ಹತ್ರ ಯಾವಾಗ ಹೋದ್ರು ಗೋಳಿದ್ದದ್ದು, ಯಾವಾಗ ಹೋದ್ರು ಬರೀ ನರಳ್ತಾ ಇರ್ತಾರೆ ಅಂತ ಅವಾಯ್ಡ್ ಮಾಡಕ್ ಶುರು ಮಾಡ್ತಾರೆ. ಇದು ಒಂಥರ ವರ್ಗದ ಜನ ಇರ್ತಾರೆ. ಇದನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಓಶೋ ಅವರ ಡೈನಾಮಿಕ್ ಮೆಡಿಟೇಷನ್ ಬಹಳ ಶ್ರೇಷ್ಠ. ಮೈಸೂರಲ್ಲಿ ಒಂದು ಯಾವ್ದದು ಸನ್ನಿಧಿ ಅಂತ ಇದೆ, ಓಶೋ ಸನ್ನಿಧಿ ಕೇಂದ್ರ ಅಂತ ಹೇಳಿ, ಅದ್ಭುತವಾದ ಸೆಂಟರ್ ಅದು. ನಾವೆಲ್ಲ ಹೋಗ್ತಿರ್ತೀವಿ. ಹುಬ್ಬಳ್ಳಿ, ಧಾರವಾಡ ಮತ್ತು ದಾವಣಗೆರೆ, ಬೆಂಗಳೂರು ಇತ್ಯಾದಿ, ಚಿತ್ರದುರ್ಗ, ಬಳ್ಳಾರಿ ಕಡೆಯಲ್ಲೆಲ್ಲ ಓಶೋ ಕೇಂದ್ರಗಳಿದಾವೆ. ಒಂದಿನದ ಪ್ರೋಗ್ರಾಮ್ ಇರುತ್ತೆ, 3 ದಿನದ್ದು ಪ್ರೋಗ್ರಾಮ್ ಇರುತ್ತೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನುಕೂಲನೋ ಅಲ್ಲಿಗೆ ಹೋದ್ರೆ ಅದು ಒಂಥರ ಕ್ವಿಕ್ ರಿಲೀಫ್ ಅಂತೀವಲ್ಲ, ತಕ್ಷಣ ಇಂಜೆಕ್ಷನ್ ಮಾಡಿಸ್ಕೊಂಡು, ಒಂದು ಡಾಕ್ಟರ್ ಹತ್ರ ಹೋದ್ವಿ, ಇಂಜೆಕ್ಷನ್ ಮಾಡಿಸ್ಕೊಂಡು ಆರಾಮಾಯ್ತು ಅಂತ ಹೇಳಿ, ಅದು ಆಗುತ್ತೆ. ಅದಕ್ಕೆ ಅದನ್ನ ಜಸ್ಟ್ ಒಂದು ಪುಟ್ಟ ಸಲಹೆ, ಯಾರಿಗೆ ತುಂಬಾ ತೊಂದರೆ ಇದೆ ಅದನ್ನ ಪ್ರಯತ್ನ ಮಾಡಬಹುದು ಅಂತ ಒಂದು ಸಲಹೆ ನಂದು. ಥ್ಯಾಂಕ್ ಯು ಸರ್. ಖಂಡಿತ ನೀವ್ ಹೇಳಿರೋ ಪಾಯಿಂಟ್ 100%. ಸೊ ಮಾಸ್ಟರ್ಸ್, ಯಾರಿಗಾದ್ರೂ ತೊಂದರೆ ಇದ್ರೆ ಓಶೋ ಅವರ ಡೈನಾಮಿಕ್ ಮೆಡಿಟೇಷನ್ ಹೋಗಿ ಇಮಿಡಿಯೇಟ್ ಆಗಿ ರಿಲೀಫ್ ಮಾಡ್ಕೊಂಡು ನಂತರ ನಿಮ್ದು ಮತ್ತೆ ಏನೇನಿದೆಯೋ ಅದನ್ನ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನನಗೊಂದು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ರಿ, ತುಂಬಾ ಥ್ಯಾಂಕ್ಸ್ ತಮಗೆ. ಥ್ಯಾಂಕ್ ಯು ಸರ್. ನಿಮ್ ಕಡೆಯಿಂದ ಸ್ವಲ್ಪ ನಮ್ಗೆ ಸಲಹೆ ಸಿಕ್ತು, ನಿಮ್ಗೆ ಥ್ಯಾಂಕ್ ಯು ಸರ್. ಈಗ ಪ್ರಕಾಶ್ ಸರ್ದು ಅವ್ರದ್ದು ಸ್ಟ್ರಕ್ ಆಗ್ಬಿಟ್ಟಿದೆ ಆ ವಿಡಿಯೋ. ಇನ್ನೆರಡು ಮಾಸ್ಟರ್ನ ತಗೊಂಡು ಕಾರ್ಯಕ್ರಮ ಸಂಪನ್ನ ಮಾಡೋಣ, ಸಮಯ ಆಗಿದೆ. ಜ್ಯೋತಿ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್, ನಮಸ್ತೆ ವಿಶಾಲಾಕ್ಷಿ ಮೇಡಮ್. ಇವತ್ತಿನ ಸೆಕ್ಷನ್ ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ತುಂಬಾ ಖುಷಿ ಆಗುತ್ತೆ. ತುಂಬಾ ಒಳ್ಳೆ ಸೆಕ್ಷನ್ ಮೇಡಮ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಡಿಪ್ರೆಷನ್ ಹೋದ್ರೆ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಆಕ್ಚುಲಿ ನಾವು ಮಕ್ಕಳಿಗಾಗ್ಲಿ, ಹಸ್ಬೆಂಡ್ಗಳಿಗಾಗ್ಲಿ, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ, ಅವರು ತುಂಬಾ ಈಗ ಮಕ್ಕಳಿಗೆ ಹೋಲ್ಸ್ಕೊಂಡ್ರೆ ಮಕ್ಳಿಗೆ ಬಹಳ ಟಾರ್ಚರ್ ಕೊಟ್ಟಿದೀವಿ ನಾವು. ಆ ಮಕ್ಕಳಿಗೆ ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡು, ಆಮೇಲೆ ಮಾರ್ಕ್ಸ್ಗಳು ತೆಗೆದೇ ಇದ್ದಾಗ, ಓದದೇ ಇದ್ದಾಗ ಬೇರೆಯವ್ರಿಗೆ ನಾವು ಬೇರೆಯವ್ರದ್ದು ಅವ್ರ ತರ ನೀನ್ ಇಲ್ಲ ಅನ್ನೋ ತರಕ್ಕೆ ನಾವು ತುಂಬಾನೇ ಟಾರ್ಚರ್ ಕೊಟ್ಟಿದೀವಿ. ಹಸ್ಬೆಂಡ್ಗಾಗಲಿ ನಾನು ತುಂಬಾನೇ ಟಾರ್ಚರ್ ಕೊಟ್ಟಿದ್ದೀನಿ. ಆಕ್ಚುಲಿ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಇವತ್ತು ನನಗೊಂದು ಸ್ವಲ್ಪ ಜ್ಞಾನೋದಯ ಆಯ್ತು, ಏನ್ ಮಾಡ್ಬೇಕು. ಆಮೇಲೆ ಕೆಲವೊಂದ್ ಟೈಮ್ ನಮ್ಮ ಮಾತು ಯಾರನ್ನ ಕೇಳದೆ ಇದ್ದಾಗ ನಮ್ಗೆ ತುಂಬಾ ಆಪೋಸಿಟ್ ಆಗಿ ವಿರುದ್ಧವಾಗಿ ಅವ್ರ ಮಾತಾಡಿದಾಗ ನಮ್ಮಲ್ಲೂ ಕೂಡ ಆ ಖಿನ್ನತೆ ಅನ್ನೋದು ಬಂದೋಗಿದೆ. ಆ ತರ ಆದಾಗ ನಮ್ಮಲ್ಲಿ ಯಾವ ತರ ನಾವು ಬದಲಾವಣೆ ಮಾಡ್ಕೋಬಹುದು, ಯಾವ ತರ ನಾವು ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಒಂದು ಸ್ಟೋರಿ ಮುಖಾಂತರ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿರಿ. ನಾವು ಬೇರೆಯವ್ರಿಗೆ ಸಂತೋಷನ ಕೊಟ್ರೆ ಭಗವಂತ ನಮ್ಗೂ ಕೂಡ ಸಂತೋಷನ, ನಮ್ಮನ್ನ ಕೂಡ ಸಂತೋಷವಾಗಿ ಇಟ್ಟಿರ್ತಾನೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಇವತ್ತು ಕ್ಲಾಸ್ ಅದ್ಭುತವಾಗಿದೆ. ಏನು ಧ್ಯಾನ ಲೋಕ, ಈ ಒಂದು ಅಕ್ಷಯ ಪಾರ್ವೆ ನನಗೆ. ಇದಕ್ಕೆ ಬರೋಕ್ ಮುಂಚೆ ನಾನ್ ಡಿಫೆನ್ಸ್ ಇದ್ದಿದ್ದು, ಏನ್ ಮುಗ್ದೋಗಿದೆ ನನ್ನ ಲೈಫ್ ಅನ್ನೋ ಒಂದು ಫೀಲ್ ಅಲ್ಲಿ ಇದ್ದಿದ್ದು. ಆ ಟೈಮಲ್ಲಿ ರಂಗನಾಥ್ ಮಾಸ್ಟರ್ ಕಡೆಯಿಂದ ನನ್ಗೆ ಈ ಒಂದು ಅಕ್ಷಯ ಪಾತ್ರೆ ಸಿಕ್ಕಿದ್ದು ಮೇಡಮ್. ಒಂದೊಂದು ದಿನ ಒಂದೊಂದು ಟೈಮ್ಗೆ ಒಂದೊಂದು ಬ್ಯಾಚ್ ಒಂದೊಂದು ತರ ಲೈಫ್ ಇದೆ. ಬರೀ ಮೆಡಿಟೇಷನ್, ಧ್ಯಾನ ಆಗ್ಬೋದು, ಯೋಗ ಆಗ್ಬೋದು, ಎಲ್ಲಾ ತರ ಕ್ಲಾಸ್ಗಳು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ ಮೇಡಮ್. ಆ ಮಹಾತಾವರ ಫೌಂಡೇಶನ್ಗೆ
ಸುಭಾಷ್ ಪತ್ರಿಜಿ ಸರ್ಗೆ, ಮತ್ತೆ ಸ್ವರ್ಣಮಾಲಾ ಅಮ್ಮನವರಿಗೆ, ಅಶ್ವಿನಿ ಮೇಡಮ್ ಆಗ್ಬೋದು, ಗೀತಾ ಮೇಡಮ್ ಆಗ್ಬೋದು, ಮೇಡಮ್ ನೀವು ಈ ಒಂದು ಸೆಕ್ಷನ್ ಈ ಕ್ಲಾಸ್ ನ ಕೊಟ್ಟಂತ ವಿಶಾಲಾಕ್ಷಿ ಮೇಡಮ್ ಆಗ್ಬೋದು, ನಿಮ್ಗೆ ತುಂಬಾ ತುಂಬಾ ಆಭಾರಿಯಾಗಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ Thank you. ಖುಷಿಯನ್ನು ವ್ಯಕ್ತಪಡಿಸಿದೀರಾ. Yes, ma'am. ಕ್ಲಾಸ್ ಅಲ್ಲ ದೊಡ್ಡ ಪಾತ್ರೆ ತಗೊಂಡ್ ಬಂದ್ರೆ ಅದ್ರ ತುಂಬಾ ತುಂಬ್ಕೊಂಡು ಹೋಗ್ಬೋದು, ಅಷ್ಟೊಂಥರ ಜ್ಞಾನ ಇದ್ರಲ್ಲಿದೆ. Yes, ಖಂಡಿತ ಮೇಡಮ್, ಖಂಡಿತ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಕೊನೆ ಲಕ್ಷ್ಮೀಕಾಂತಮ್ಮ ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು, ಮತ್ತೆ ಲೋವರ್ ಹ್ಯಾಂಡ್ ಆಗಿದೆ. ಮಂಜುಳಾ ಮೇಡಮ್. ಎಸ್ ಮ್ಯಾಮ್. ಅವರು ಯಶೋಧ ಅರಸಿಕೆರೆ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ರು ಮೇಡಮ್. ಪ್ರೋಗ್ರಾಮ್ ಚೆನ್ನಾಗಿತ್ತು. ಮಂಜುಳಾ ಅವ್ರಿಗೆ ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮೇಡಮ್. ಪ್ರೋಗ್ರಾಮ್ ಚೆನ್ನಾಗಾಯ್ತು. ಸರ್ ಹೇಳಿದ್ರಲ್ಲ ಇಲ್ಲಿ ದಾವಣಗೆರೆಯಲ್ಲಿ ಪ್ರೋಗ್ರಾಮ್ ಆಗುತ್ತೆ ಅಂತೇಳಿ, ಅವ್ರ ಸರ್ ನಂಬರ್ ಹಾಕಿದ್ರೆ ತಗೊಂಡ್ ಬೇರೆಯವ್ರಿಗೆ ಕಳಿಸ್ಬೋದಿತ್ತು, ಅನುಕೂಲ ಆಗ್ತಿತ್ತು ಅಂತ ಅನ್ಕೊಂಡೆ. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನಂಬರ್ ಹಾಕಿದಾರೆ ಮೇಡಮ್. ಅವ್ರ ನಂಬರ್ ಹಾಕಿದಾರಾ? ಹಾ ಚೆಕ್ ಮಾಡಿ ಮೇಡಮ್, ಹಾಕಿದ್ದಾರೆ. ಓಕೆ ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮೇಡಮ್, ಮಾತಾಡಿ. ಲಕ್ಷ್ಮೀದೇವಿ ಪಂಡಿತ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಯಶೋಧ ಅರಸಿಕೆರೆ ಅನ್ನೋರು ಕೈ ಎತ್ತುತ್ತಾ ಇದ್ದಾರೆ. ಮೇಡಮ್ ನೀವು ಮಾತಾಡಿ, ನೆಕ್ಸ್ಟ್ ಮಾತಾಡ್ತಾರೆ. ಹ್ಮ್. ತಿರ್ಗಾ ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ರು ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮೇಡಮ್, ಒಂದೇ ಸಲ ಕ್ಲಿಕ್ ಮಾಡಿ. ಅದೇ ಅಲ್ಲ, ಇದು ಅನ್ಮ್ಯೂಟೇ ಆಗ್ತಾ ಇಲ್ಲ, ಮಾಡಿರ್ಲಿಲ್ಲ, ಅದಕ್ಕೆ ನಾನು ಒತ್ತಿ ಇದೆ. ಮೇಡಮ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಕೇಳಲಿಕ್ಕೆ. ಡಿಪ್ರೆಷನ್ದು ಈ ಡಿಪ್ರೆಷನ್ ಅಂದಾಗ ಯಾವಾಗ ನಮಗೆ ಏನೋ ಒಂದು ನಮ್ಮ ವಾತಾವರಣ ಅಥವಾ ನಾವು ಮಾಡೋ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಮಗೆ ಒಂದು ನಡಿಬಾರ್ದಂತ ಒಂದು ಇದು ನಡೆದಿರುತ್ತೆ ಏನೋ ಕೆಲ್ಸದ ಟೈಮ್ಗಳಲ್ಲಿ. ಆವಾಗ ತುಂಬಾ ಎಮೋಷನ್ಸ್ ಇದಾಗಿ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಅಥವಾ ನಾವು ಹೇಳ್ಕೊಳಕ್ಕೆ ಜನ ಇರಲ್ಲ, ಅಥವಾ ಬೇರೆಯವ್ರದ್ದು ಸಪೋರ್ಟ್ ಸಿಗಲ್ಲ, ಏನೋ ತಪ್ಪಾಗಿ ಹೋಗ್ಬಿಟ್ಟಿದೆ ಇವ್ರದೇ ಅನ್ನೋ ರೀತಿಯಲ್ಲಿ ಆದಾಗ ವಾತಾವರಣದಲ್ಲಿ ನಾವು ಡಿಪ್ರೆಷನ್ಗೆ ಹೋಗುವಂತ ಒಂದು ಸಂದರ್ಭಗಳಿವೆ. ನನ್ನ ಅನಿಸಿಕೆ ಏನಂದ್ರೆ, ಇಂಥ ಟೈಮಲ್ಲಿ ನಮ್ಗೆ ಬೇಕಾದಂತ ಒಂದು ಮಾರಲ್ ಸಪೋರ್ಟ್ ಅಂತೂ ಸಿಗ್ಲೇಬೇಕು. ಫ್ಯಾಮಿಲಿಯಿಂದ ಆಗ್ಬೋದು, ಫ್ರೆಂಡ್ಸ್ ಇಂದ ಆಗ್ಬೋದು, ಹೈಯರ್ ಅಥಾರಿಟೀಸ್ ಇಂದ ಆಗ್ಬೋದು, ಅಥವಾ ಸುತ್ತಮುತ್ತಲಿನ ಜನರಿಂದ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇತ್ತು. ಯಾಕಂದ್ರೆ ಡಿಪ್ರೆಷನ್ ತುಂಬಾ ಸಂತೋಷವಾಗಿರುವಾಗ, ಚೆನ್ನಾಗಿರುವಾಗ ಬರೋದೇ ಇಲ್ಲ. ಇದು ಯಾವಾಗ ನಾವು ಕುಗ್ಗುತ್ತೀವಿ ಲೈಫಲ್ಲಿ, ಅಥವಾ ನಮಗೆ ನಡಿಬಾರ್ದಂತ ಒಂದು ಘಟನೆಗಳು ನಡೆದಿರ್ತದೆ, ಅಂತ ಸಮಯದಲ್ಲಿ ನಾವು ಹೇಳ್ಕೊಳ್ಳೋದಿಲ್ಲ. ಜನ ಅಂತವ್ರನ್ನ ಖಂಡಿತ ಫ್ಯಾಮಿಲಿಗಳಲ್ಲಿ, ಎಸ್ಪೆಷಲಿ ಫ್ಯಾಮಿಲಿಗಳಲ್ಲಿ ನಾವು ನಮ್ ಜೊತೆ ಇರುವಂತವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಯಾಕೆ ಈ ನಡುವೆ ನಮ್ ಜೊತೆ ಮಾತಾಡ್ತಾನೆ ಇಲ್ವಲ್ಲ, ಏನಾಗಿರ್ಬೋದು, ಅಥವಾ ಮಕ್ಳು ಯಾಕೆ ಒಬ್ಬೊಬ್ರೆ ಕೂತ್ಕೊಂಡಿದ್ದಾರೆ, ಬೇರೆಯವ್ರ ಜೊತೆ ಬೆರೀತಾ ಇಲ್ಲ, ಅಥವಾ ಆಕ್ಟಿವ್ ಆಗಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರೆ ನಾವು ತಿಳ್ಕೊಂಡು ಅವ್ರ ಹತ್ರ ಸತ್ಯಾಂಶನ ಆಚೆ ಕಡೆ ತಗೊಂಡು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಿ ನಾವು ಅವ್ರನ್ನ ಮತ್ತೆ ಒಂದು ಬಲ ಅಥವಾ ಒಂದು ಶಕ್ತಿ ತುಂಬಿ ಅವ್ರನ್ನ ಹೊರಗಡೆ ತರ್ಬೋದು ಅಂತ ಅನ್ಕೊಂಡಿದೀನಿ ನಾನು. ಇದು ಸರಿನಾ ಅಂತ ತಾವು ಹೇಳ್ಬೇಕು ಮೇಡಮ್ ಅವ್ರ, ವಿಶಾಲಾಕ್ಷಿ ಮೇಡಮ್ ಅವ್ರ. ಖಂಡಿತ ಸರಿ ಮೇಡಮ್. ನಾನ್ ಹೇಳ್ದೆ ಅಲ್ವಾ, ನಂದೇ ಇನ್ಸಿಡೆಂಟ್ ಹೇಳ್ದೆ ನಾನು. ಸೊ ನನಗೆ ಪ್ರಾಬ್ಲಮ್ ಆದಾಗ ಮನೆಯವರೆಲ್ಲರ ಪ್ರೀತಿಯಿಂದ ನಾನು ಅದನ್ನ ಕ್ರಾಸ್ ಮಾಡಿದೆ. ಆ ಒಂದು ಸಿಚುಯೇಷನ್ ಅನ್ನ, ಪರಿಸ್ಥಿತಿಯನ್ನ ನಾನು ಕ್ರಾಸ್ ಮಾಡಿದೆ. ಹಾಗೆ ಯಾರೂ ಇಲ್ಲ ಅಂದಾಗ ಆ ಭಗವಂತನ ಮೇಲೆ ಭಾರ ಹಾಕಿ ಜೀವನ ಮಾಡಿದ್ರೆ ಎಷ್ಟೋ ನಮ್ಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನೋಡಿ, ಭಗವಂತ ಯಾರಿಗೂ ಕಾಣಿಸಲ್ಲ, ಇದಾನೋ ಇಲ್ಲ ಗೊತ್ತಿಲ್ಲ, ಆದ್ರೆ ಒಂದೇ ಮೇಲೆ ಯೂನಿವರ್ಸ್ ಹೈಯರ್ ಎನರ್ಜಿ ಅಂತ ಒಂದಿದೆ. ಅದ್ರ ಮೇಲೆ ನಾವು ಭಾರ ಹಾಕಿದಾಗ ನಮ್ಗೆ ಎಷ್ಟೋ ಸಮಾಧಾನ ಆಗುತ್ತೆ, ಯಾರು ಇಲ್ದಾಗ. ಇನ್ನೊಂದೇನಂದ್ರೆ ನಾನು ಇದು ನನ್ನ ಸ್ವಂತ ಅನುಭವನೇ. ಯಾಕಂದ್ರೆ ಒಬ್ಬೊಬ್ರೆ ಇರ್ತೀವಿ ಎಲ್ಲೋ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ಕೊಂಡು, ಅಂತ ಟೈಮಲ್ಲಿ ನಮ್ಮಲ್ಲೇ ನಮ್ಗೆ ಒಂದು ಆತ್ಮವಿಶ್ವಾಸ ಇರ್ಬೇಕು. ಯಾಕಂದ್ರೆ ಅಂತ ಟೈಮಲ್ಲಿ ಸುಸೈಡಲ್ ಟೆಂಡೆನ್ಸಿ ತುಂಬಾ ಆಗಿರೋದನ್ನ ನೋಡಿದೀವಿ ನಾವು. ಸುಸೈಡಲ್ ಟೆಂಡೆನ್ಸಿ ಬಂದ್ಬಿಡ್ತದೆ ಅವಾಗ. ಸೊ ಅಂತ ಟೈಮಲ್ಲಿ ನಾವು ನಮ್ಮ ಆತ್ಮವಿಶ್ವಾಸ ಏನು, ನಮ್ಮ ಮುಂದಿನ ಅಥವಾ ನಮ್ಮ ಫ್ಯಾಮಿಲಿ ಮುಂದಿನ ಏನ್ ಹೇಳ್ತೀವಿ ನಾವು, ಅವರ ಮುಂದಿನ ಪರಿಸ್ಥಿತಿಗಳು ಏನು,
ಅಥವಾ ನಾವು ಆ ತರ ಏನಾದ್ರು ಆದಾಗ ನಾವು ಯಾವ್ದ್ ರೀತಿ ಇರ್ಬೇಕು ಅನ್ನೋದು ಧೈರ್ಯ ಒಂದು ಆ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಬೇಕೇ ಬೇಕು, ಎಂತ ಸಿಂಗಲ್ ಪರ್ಸನ್ ಆಗಿರ್ಲಿ ಅನ್ನೋದು ನನ್ನ ಒಂದು ನಂಬಿಕೆ. ಅದಕ್ಕೆ ಮೇಡಮ್ ಮೆಡಿಟೇಷನ್ ಮಾಡ್ತಾ ಇರ್ಬೇಕು, ಸತ್ಸಂಗಗಳು ಕೇಳ್ತಾ ಇರ್ಬೇಕು. ಸೊ ಆಗ ಒಳಗಡೆಯಿಂದ ಆಟೋಮೆಟಿಕ್ ಆಗಿ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಜ್ಞಾನ ಯಾಕಂದ್ರೆ ಒಳಗಡೆ ಹೋದಾಗೆಲ್ಲ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹಾ, ಈಗ ನಾವು ಫ್ರೀ ಆಗಿದ್ದೀವಿ ಮೇಡಮ್. ಅದನ್ನೇ ನಾನು ಕೊಲೀಗ್ಸ್ಗೆಲ್ಲ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ, ಎಷ್ಟು ಬ್ಯುಸಿ ಇರ್ತೀರಾ. ಇದು ನಮ್ಮ ಅನುಭವನು 40 ವರ್ಷದಲ್ಲಿ ನಾವು ನೋಡ್ದಂಗೆ ಎಷ್ಟು ಬ್ಯುಸಿ ಇರ್ತೀವಿ ಅಂದ್ರೆ ಅವ್ರು ಎಷ್ಟೇ ಹೇಳಿದ್ರು ನಮ್ಗೆ ಅದು ತಲೆಗೆ ಹೋಗಲ್ಲ. ಧ್ಯಾನ ಇರ್ಬೋದು, ಸತ್ಸಂಗ ಇರ್ಬೋದು, ಯಾಕಂದ್ರೆ ಟೈಮ್ ಇರಲ್ಲ. ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಕೆಲಸದ ಬಗ್ಗೆನೆ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಾಳೆ ಏನು ನಾಡಿದ್ದೇನು ಅಂತೇಳಿ. ಆದರೆ ಇದು ಸ್ವಲ್ಪ ಏನು ಅಂದ್ರೆ ಬೆಳಗಿನ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನಾವು ಇದು ಬೆಳಗಿನ ಕ್ಲಾಸಲ್ಲಿ. ಈಗಂತೂ ತುಂಬಾನೇ ಇದೆ, ವರ್ಕ್ ಲೋಡ್ ಅಲ್ಲಿ ಮಕ್ಕಳಲ್ಲೂ ತುಂಬಾ ಇದೆ. ಇದು ಈ ಒಂದು ಧ್ಯಾನ ಇರ್ಬೋದು ಅಥವಾ ಒಂದು ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಇದು ಹೈಸ್ಕೂಲ್ ಮಟ್ಟದಿಂದಾನೇ ಮಕ್ಕಳಿಗೆ ಬಂದ್ಬಿಟ್ರೆ ಎಂತ ಪರಿಸ್ಥಿತಿನೂ ಎದುರಿಸೋ ಅಂತದ್ದು. ಎಕ್ಸಾಮ್ಸ್ ಇರ್ಬೋದು ಅವ್ರಿಗೆ ಮುಂದೆ, ಅಥವಾ ಫ್ಯೂಚರ್ ಅಲ್ಲಿ ನನಗೆ ಏನ್ ಜಾಬು, ನಾನು ಏನ್ ಕೋರ್ಸ್ ತಗೋಬೇಕು, ಏನ್ ಜಾಬ್ ಪಡಿಬೇಕು ಅನ್ನೋದೆಲ್ಲ ತುಂಬಾ ಗೊಂದಲ ಇದೆ, ಎಷ್ಟೇ ಕೌನ್ಸಿಲಿಂಗ್ ಇದ್ರೂನು. ಸೊ ಇವೆಲ್ಲ ನೀವು ಹೇಳಿದಾಗೆ ಧ್ಯಾನ ಇರ್ಬೋದು, ಮೆಡಿಟೇಷನ್ ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಇವೆಲ್ಲ ಹೈಸ್ಕೂಲ್ ಮಟ್ಟದಲ್ಲಿ ಬಂದ್ಬಿಟ್ರೆ ಮಕ್ಕಳಿಗೆ ತಾನಾಗಿ ಒಂದು ಮೆಂಟಲ್ ಮತ್ತು ಫಿಸಿಕಲ್ ಸ್ಟ್ರೆಂಗ್ತ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಎಸ್ ಮೇಡಮ್, ಖಂಡಿತ. ಅದಕ್ಕೆ ಅಲ್ವಾ ನಮ್ ಗುರುಗಳು ಹೇಳೋದು ಶಾಲೆ ಮಕ್ಕಳಿಗೆ ನೀವು ಹೇಳ್ಕೊಡಿ ಅಂತ. ಹೌದು ಮೇಡಮ್. ಅಂದ್ರೆ ಈ ಧ್ಯಾನ ಹೇಳ್ತಾ ಇದ್ದಾಗ ನಮ್ಮ ಸೋಲ್ ಪವರ್ ಜಾಸ್ತಿ ಆಗುತ್ತೆ. ಸೊ ಅವರಲ್ಲಿ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಇರುತ್ತೆ, ಧೈರ್ಯ ಇರುತ್ತೆ, ಫ್ಯೂಚರ್ ಬಗ್ಗೆ ಆಲೋಚನೆ ಇರುತ್ತೆ, ಗೊಂದಲ ಇರಲ್ಲ. ಓಕೆ ಮೇಡಮ್. ಮೇಡಮ್ ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ರಾಜಶೇಖರ್ ಸರ್ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಎಸ್ ಸರ್, ಮಾತಾಡಿ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮೇಡಮ್, ಆಕ್ಚುಲಿ ಈಗ ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾತಾಡಿದ್ಮೇಲೆ ನಂಗೊಂದಷ್ಟು ವಿಚಾರ ಹೇಳ್ಬೇಕು ಅಂತ ಅನಿಸ್ತು. ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ಏನಾಗಿದೆ, ಸಮಯದಾನ ಅನ್ನೋದರ ಪರಿಕಲ್ಪನೆ ನಮ್ಮಲ್ಲಿ ಇಲ್ಲ. ಬೇರೆಯವರಿಗಾಗಿ ನಾವು ಹೆಗಲು ಕೊಡ್ಬೇಕು, ಅವರ ಕಷ್ಟಕ್ಕೆ ನೋವಕ್ಕೆ ಸ್ಪಂದಿಸ್ಬೇಕು. ಎಲ್ಲಿ ಟೈಮ್ ಇದೆ? ಒಂದೋ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಒಂದೋ ಟಿವಿ ಸೀರಿಯಲ್ ನಲ್ಲಿ ಬ್ಯುಸಿ ಇರ್ತೀವಿ, ಮೊಬೈಲ್ ಅಲ್ಲಿ ನೋಡೋದ್ರಲ್ಲಿ ಬ್ಯುಸಿ ಇರ್ತೀವಿ. ಬೇರೆಯವರಿಗೆ ಸಮಯ ಕೊಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಹೆಚ್ಚಿನ ಜನ ಬೇರೆಯವರಂದ್ರೆ ಯಾರು? ನಮ್ಮವರೇ, ನಮ್ಮ ಸುತ್ತಮುತ್ತ ಇರೋರೆ. ಅವರ ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ ಅಂತ ಗುರುತಿಸುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ? ನಾವು ಅವ್ರ ಜೀವನದಲ್ಲಿ ಹಣಿಕೆ ಹಾಕಿದಾಗ, ಅವ್ರ ಕಡೆ ಗಮನ ಕೊಟ್ಟಾಗ. ಎಲ್ಲಿದೆ ಸಮಯ? ಯಾರು ಮಾಡ್ತಾ ಇದ್ದಾರೆ ಅದನ್ನ? ಫಸ್ಟ್ ಅದನ್ನ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಖಿನ್ನತೆ ಆವರಿಸೋ ಪ್ರಮೇಯನೇ ಬರೋದಿಲ್ಲ. ಆತ್ಮಹತ್ಯೆಗೆ ಹೋಗುವಾಗ ಅಮೆರಿಕದಲ್ಲಿ ಒಂದು ಇದಿದೆ, ಅಲ್ಲಿ ಆತ್ಮಹತ್ಯೆ ಪಾಯಿಂಟ್ಗಳಿದಾವೆ. ಬೆಟ್ಟದಿಂದ ಕೆಳಗ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಲ್ಲಿ ಒಬ್ರು ಕುರ್ಚಿ ಹಾಕೊಂಡು ಕೂತಿರ್ತಾರೆ ಅಜ್ಜ. ಯಾರಾದ್ರೂ ಅಲ್ಲಿ ಇನ್ನೇನು ಹಾರ್ಕೋಬೇಕು ಅನ್ನುವಾಗ ಅವ್ರು ಬಂದ್ ಭುಜ ತಟ್ಟಿ ಮಾತಾಡ್ತಾರೆ. ಅವ್ರಿಗೆ ಏನ್ ತೊಂದ್ರೆ ನಿನಗೆ, ಬಾ ಇಲ್ಲಿ ಮಾತಾಡೋಣ ಅಂತ ಹೇಳಿ ಅವ್ರದ್ದು ಸಮಸ್ಯೆಯನ್ನ ಕೇಳ್ತಾರೆ. ಕೇಳಿದ್ರೆ ಸಾಕು, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆ ಸೊಲ್ಯೂಷನ್ ಇರದೇ ಇರ್ಬೋದು, ಅವ್ರ ಹೊಟ್ಟೆ ಒಳಗಿಂದ ಹೊರಗೆ ಬಂದ್ಬಿಟ್ರೆ ಸಾಕು, ಅವ್ರಿಗೆ ಎಷ್ಟೋ ರಿಲೀಫ್ ಆಗುತ್ತೆ. ಆಮೇಲೆ ಆತ್ಮಹತ್ಯೆ ಯೋಚನೆ ಬರಲ್ಲ. ಇದು ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಸುತ್ತಮುತ್ತ ನಾವು ಗಮನಿಸಿದಾಗ, ಸ್ವಲ್ಪ ಕೀನಾಗಿ ಗಮನಿಸಿದಾಗ ತೊಂದರೆಯಲ್ಲಿರೋರು ನಮ್ಗೆ ಸಿಗ್ತಾರೆ. ಬಟ್ ಆ ಒಂದು ಇದನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಹೆಚ್ಚಿನ ಜನ. ಬೇರೆಯವ್ರ ಜೀವನದಲ್ಲಿ ಒಂದು ನಮಗೆ ವ್ಯವಧಾನ ಇಲ್ಲ, ನಮಗೆ ಪುರ್ಸೊತ್ತು ಇಲ್ಲ, ಓಡ್ತಾ ಇದೀವಿ. ಇದು ಹೈಸ್ಕೂಲ್ ಅಲ್ಲ. ಆಕ್ಚುಲಿ ಇದು ಬೇಕಾಗಿರೋದು ತಾಯಿ ಪ್ರೆಗ್ನೆಂಟ್ ಆದಾಗ, ಅಂದ್ರೆ ಗರ್ಭಸ್ಥ ಶಿಶು ಅವಳ ಹೊಟ್ಟೆಯಲ್ಲಿದ್ದಾಗ ತಾಯಿ ಧ್ಯಾನ ಮಾಡಿದ್ರೆ, ಆ ತಂದೆ ಆಗ್ಲಿರುವವ ತಾಯಿ ಆಗ್ಲಿರೋಳು ಧ್ಯಾನ ಮಾಡಿದರೆ, ಆ ಕುಟುಂಬದಲ್ಲಿ ಅಜ್ಜ ಆಗುವವರು ಅಥವಾ ಅಜ್ಜಿ ಆಗುವವರು ಅಥವಾ ಇನ್ನಿತರ ಕುಟುಂಬದ ಸದಸ್ಯರು ಎಲ್ಲರೂ ಧ್ಯಾನ ಮಾಡಿದಾಗ ಆ ಹುಟ್ಟುವ ಮಗುವಿಗೆ ಆ ಧ್ಯಾನದ ಲಾಭ ಮೊದಲೇ ಸಿಕ್ಬಿಡುತ್ತೆ. ಅಭಿಮನ್ಯು ಅರ್ಜುನ ಬಗ್ಗೆ ನಾವು ಕೇಳಿದೀವಿ. ನಾವು ಅರ್ಜುನ ಮಗಂದು ತಾಯಿ ಗರ್ಭದಲ್ಲಿದ್ದಾಗಲೇ ಕೃಷ್ಣ ಹೇಳಿದ್ದು ಆ ಸುಭದ್ರೆಗೆ, ಅದು ಅರ್ಥ ಮಾಡ್ಕೊಳ್ತು, ಅದು ಜ್ಞಾನ ಸಿಕ್ತು ಅಂತ ಹೇಳಿ. ಈಗ್ಲೂ ಅದೇ ಇದನ್ನ ನಾವು ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು. ಅದಕ್ಕೆ ನಮ್ಮ ಫಸ್ಟ್ ಟಾರ್ಗೆಟ್ ಮಕ್ಕಳಿಗೆ ಧ್ಯಾನ ಹೇಳೋಕ್ಕಿಂತ ಮುಂಚೆ ಮದುವೆ ಆಗುವ ಯುವಕ ಯುವತಿಯರಿಗೆ ಧ್ಯಾನ ಸಿಗ್ಬೇಕು. ಅದು ಸಿಗ್ಬೇಕು ಅಂತ ಹೇಳಿದ್ರೆ ಸಮಾಜ
ನಾವೆಲ್ಲ ಪ್ರಯತ್ನ ಪಡ್ಬೇಕು. ಮದುವೆ ಆಗೋ ದಿನಾನೇ ಧ್ಯಾನ ಹೇಳ್ಕೊಡ್ಬೇಕು ಅವ್ರಿಗೆ, ಆ ತರ ಬುಕ್ಸ್ ಕೊಡ್ಬೇಕು ಅವ್ರಿಗೆ, ಕ್ಲಾಸ್ ಮಾಡ್ಬೇಕು. ಧ್ಯಾನ ಮಾಡಿದ್ರೇನೆ ನೀನ್ ಮದುವೆಗೆ ಪರ್ಮಿಷನ್ ಕೊಡ್ತೀನಿ ಅಂತ ತಾಯಿ ತಂದೆ ಹೇಳ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಎಲ್ಲದಕ್ಕೂ ನಾಲೆಜ್ ಇದೆ, ಎಲ್ಲದಕ್ಕೂ ಕೋರ್ಸ್ಗಳಿದಾವೆ. ಮದುವೆ ವೈವಾಹಿಕ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಕೋರ್ಸ್ ಇಲ್ಲ. ಮಕ್ಕಳನ್ನ ಹೆತ್ತ ಮೇಲೆ ಯಾವ ರೀತಿ ಅವ್ರನ್ನ ಬೆಳೆಸ್ಬೇಕು ಅನ್ನೋದಕ್ಕೆ ಕೋರ್ಸ್ ಇಲ್ಲ. ಡಿಗ್ರಿ ಮಾಡ್ಲಿಕ್ಕೆ ಕೋರ್ಸ್ ಇದೆ, ಇಂಜಿನಿಯರಿಂಗು, ಮೆಡಿಕಲ್, ಡಾಕ್ಟರ್, PG ಗೀಜಿ ಏನೆಲ್ಲ PhD ಮಾಡ್ಲಿಕ್ಕೆ ಕೋರ್ಸ್ಗಳಿದೆ. ಅದು ಹೊಟ್ಟೆಪಾಡಿಗಾಯ್ತು, ಜೀವನೋಪಾಯಕ್ಕಾಯ್ತು. ಆದ್ರೆ ಜೀವನ ಕೌಶಲ್ಯದ ಬಗ್ಗೆ ಯಾರಿಗೂ ಟ್ರೈನಿಂಗ್ ಇಲ್ಲ. ಏನ್ ನೋಡ್ತೀವಿ, ತಾಯಿ ತಂದೆ ನೋಡ್ತೀವಿ, ಅಜ್ಜ ಅಜ್ಜಿ ನೋಡ್ತೀವಿ, ಬೇರೆಯವ್ರು ನೋಡ್ತೀವಿ, ಅವ್ರು ನೋಡಿ ನಾವು ಕಲಿತೀವಿ. ಅವ್ರದ್ದು ಸರಿಯಾದ ರೋಲ್ ಮಾಡೆಲ್ ಆಗಿರ್ತಿದ್ರೆ, ಅವರೇ ಆನಂದವಾಗಿ, ಸುಖವಾಗಿ, ಆರೋಗ್ಯವಾಗಿ ಇರ್ತಿದ್ರೆ ನಮಗ್ ಅದೇ ಮಾಡೆಲ್ ಆಗುತ್ತೆ. ಜೀವನ ಅಂದ್ರೆ ಇದೇ ಅನ್ಕೋತೀವಿ. ಆ ಕಾರಣದಿಂದಾಗಿ ಮಗು ಇದ್ದಾಗ ಸಿಕ್ಕರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇದನ್ನ ಹೇಳ್ಬೇಕು ಅಂತ ಅನಿಸ್ತು. ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲಕ್ಷ್ಮೀಕಾಂತಮ್ಮ ಅದನ್ನ ಹೇಳಿದ್ದು. ಇದನ್ನ ಗಮನಿಸಿ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಬೇರೆಯವರಿಗಾಗೂ ಸಹಿತ ಸಮಯ ಕೊಡಬೇಕು, ನಮಗಾಗಿ ಮಾತ್ರ ಅಲ್ಲ. ಸೆಲ್ಫ್ ಸೆಂಟರ್ಡ್ ಆಗಿದೀವಿ ನಾವು. ಇಷ್ಟು ಹೇಳ್ತಾ ನೀವು ಕಾರ್ಯಕ್ರಮ ಸಂಪನ್ನ ಮಾಡ್ರಿ, ಟೈಮ್ ಆಗಿದೆ. 2ನೇ ಸರ್ತಿ ಮಾತಾಡ್ಬೇಕಾಯ್ತು, ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅಪರ್ಚುನಿಟಿ. ಓಕೆ ಸರ್, ಸಮಯ ದಾನ ಮಾಡಕ್ಕೆ ಯಾರಿಗೂ ಟೈಮ್ ಇಲ್ಲ ನಿಜ. ಆದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಸಾಕಷ್ಟು ಸಮಯ ದಾನವನ್ನ ಧ್ಯಾನಿಗಳಿಗೋಸ್ಕರ ಮಾಡ್ತಾರೆ. ಇಲ್ಲ, ನಾವ್ ಮಾಡ್ತಾ ಇದೀವಿ. ನಾನು ಅಂದ್ರೆ ಬೇರೆಯವರಿಗೆ ಬೆರಳು ಮಾಡಿ ಚುಚ್ಚೋ ಬದಲು ಅದನ್ನ ನಾವು ಅಂತ ನಾ ಹೇಳ್ಕೊಂಡೆ ಅಷ್ಟೇ ಹೊರತು ಅದು ನಡೀತಾ ಇದೆ ಅಂತ ನನ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲ ಸರ್, ಈ ಒಂದು ವೇದಿಕೆ ಬಂದಿರೋದ್ರಿಂದ ಎಷ್ಟೋ ಜನರು ಹೇಳ್ತಾ ಇದ್ದಾರೆ ನೀವ್ ಇದಕ್ ಜಾಯಿನ್ ಆಗಿ ನೀವು ಆರಾಮ್ ಇರ್ತೀರಿ ಅಂತ. ಸಾಕಷ್ಟು ಒಂದು ಬದಲಾವಣೆ ಬರ್ತಾ ಇದೆ, ಜನರಲ್ಲಿ ಸುಧಾರಣೆ ಆಗ್ತಾ ಇದ್ದಾರೆ. ಎಷ್ಟೋ ವಯಸ್ಸಾದವರು ಮನೆಯಲ್ಲಿ ಸತ್ಸಂಗಗಳನ್ನ ಕೇಳಿ ಧ್ಯಾನ ಮಾಡಿ ಅವರ ಒಂದು ನಿರಾಶೆಯನ್ನ, ಆ ಒಂದು ಜಿಗುಪ್ಸೆಯನ್ನ ಕಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ. ಓಕೆ ಅಮ್ಮ, ಥ್ಯಾಂಕ್ ಯು. ಅನ್ನೋದು ಸಾಕಷ್ಟು ಅವರಿಗೆ ಸಹಾಯ ಮಾಡ್ತಾ ಇದೆ ಸರ್. ತುಂಬಾ ಒಳ್ಳೆ ವೇದಿಕೆ ಆಗಿದೆ ಇದು, ಆನ್ಲೈನ್ ವೇದಿಕೆ. ಓಕೆ, ಅವ್ರು ಎಲ್ಲಿ ಹೋಗ್ಬೇಕಾಗಿಲ್ಲ, ರೆಡಿ ಆಗ್ಬೇಕಾಗಿಲ್ಲ, ಅವರಿಗೆ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ. ಜಸ್ಟ್ ಅವ್ರಿಗೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಅವರು ಆ ಕೆಲಸ ಮಾಡ್ಕೊಂಡು ತುಂಬಾ ಜನ ಒಂದು ಬೇಜಾರನ್ನ ಕಳ್ಕೊಳ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಸಮಯ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ ಮೇಡಮ್ ತಿರ್ಗಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕ್ಷಮಿಸಿ, ಸಮಯ ಅಭಾವ. ಮಾತಾಡ್ಬೇಕು ಅಂತಂದ್ರೆ ನಾವು ಈಗ ಮೇಡಮ್ ಹೇಳಿದ್ರು, ನಾವು ಪಿರಮಿಡ್ ಮಾಸ್ಟರ್, ನಾವು ಸಮಯ ದಾನ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಾವು ಅದಕ್ಕೆ ಅವಕಾಶ ಕೊಡ್ತೀವಿ. ತಾಳ್ಮೆ ಇರೋದು ನಮಗೆ ಅಲ್ವಾ? ಎಸ್ ಮೇಡಮ್, ಮಾತಾಡ್ಬಿಡಿ. 1 ನಿಮಿಷದೊಳಗಡೆ ಮಾತಾಡ್ತಾರೆ ಮೇಡಮ್. ನೆಕ್ಸ್ಟ್ ಕೃಷ್ಣ ಸರ್. ಒಬ್ಬೊಬ್ರು ಮಾತಾಡೋವಾಗ್ಲೂನು ಅದು ಒಂದೊಂದು ಯೋಚನೆ ಬರ್ತಾ ಇರ್ತದೆ. ಈಗ ಇದ್ರಲ್ಲಿ ತಾವೆಲ್ಲ ಎಷ್ಟೋ ಸೀನಿಯರ್ ಮಾಸ್ಟರ್ಸ್ ಇದ್ದೀರಾ. ಈಗ ರಾಜಶೇಖರ್ ಸರ್, ಓಶೋ ಇದ್ರೊಳಗಿರ್ಬೋದು. ಯಾಕಂದ್ರೆ ನಾವು ಬಾಯಲ್ಲಿ ಹೇಳ್ಬೋದು, ಮನಸ್ಸು ಇರ್ಬೋದು ನಮಗೆ, ಬಟ್ ಪ್ರಯತ್ನಗಳಿಗೆ ನಾನೇ ಬೆಳಿಗ್ಗೆ ಮಾತಾಡುವಾಗ ನಾನು ಆಮೇಲೆ ರಂಗನಾಥ್ ಸರ್ ಹತ್ರ ಮಾತಾಡ್ಬೇಕು. ಈ ದೊಡ್ಡ ದೊಡ್ಡ ಸಂಸ್ಥೆಗಳು, ಈಗ PSSM ಎಲ್ಲ ಇದೆ, PMC ಅವರೆಲ್ಲ ಇದ್ದಾರೆ. ಅದರಲ್ಲಿ ಎಷ್ಟೋ ಒಳ್ಳೆ ದೊಡ್ಡ 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 ಮಾಸ್ಟರ್ಗಳೆಲ್ಲ ಇದ್ದಾರೆ. ಅವರ ಸಹಾಯದಿಂದ ನಿಜವಾಗ್ಲೂ ಇದು ಒಂದು, ಯಾಕಂದ್ರೆ ನೀವು ಈಗ ಮೇಡಮ್ ವಿಶಾಲಾಕ್ಷ ಮೇಡಮ್ ಹೇಳಿದಂಗೆ ಎಷ್ಟೋ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇದು ನಾವು ನಿರೀಕ್ಷೆಯ ಮಟ್ಟ ಹೋದಾಗ ನಿಜವಾಗ್ಲೂ ನಾವು ಸಮಾಜನ ಆದಷ್ಟು ಬೇಗ, ಅಂದ್ರೆ ಮುಂದಿನ ಜನಾಂಗವನ್ನ ನಾವು ಆದಷ್ಟು ಬೇಗ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್. ಒಂದು ಅಳಿಲು ಒಂದು ಇದು ಏನು ಅಂದ್ರೆ ಕನ್ಸರ್ನು ಅಷ್ಟೇ. ದಯವಿಟ್ಟು ತಾವೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಹಿರಿಯ ಮಾಸ್ಟರ್ ಇರೋದ್ರಿಂದ ಬೇರೆಯವರ ಸಹಾಯನೂ ನಾವು ಪಡ್ಕೊಂಡು, ಅಂದ್ರೆ ಟಾಪ್ ಮೋಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಅವರ ಸಹಾಯ ಪಡ್ಕೊಂಡು ಆದಷ್ಟು ನಾವು ಇದನ್ನೆಲ್ಲ ಸರ್ಕಾರ ಮಟ್ಟದಲ್ಲಿ ಮಾಡಿದಾಗ, ನಾವು ಎಷ್ಟೋ ಸಂಘ ಸಂಸ್ಥೆಗಳು ಮಾಡ್ತೀವಿ, ಅದು ಜಾರಿ ಆಗ್ತಾ ಇರ್ತದೆ. ಆದ್ರೆ ಸರ್ಕಾರ ಮಟ್ಟದಲ್ಲಿ ಮಾಡಿದಾಗ ಇದು ನಿಜವಾಗ್ಲೂ 100ಗೆ 100% ಅಂತೂ ನಾವು ಕಾರ್ಯರೂಪಕ್ಕೆ ತರ್ಬೋದು. ಆದ್ರಿಂದ ಈ ಒಂದು ಸಣ್ಣ ಪ್ರಯತ್ನ ಇದು ದೊಡ್ಡ ಮಟ್ಟದಲ್ಲಿ ನಡೀತದೆ. ಯಾರ್ಯಾರು PMC, PSSM ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿದ್ದಾರೆ, ಒಂದು ಪ್ರಯತ್ನ ಮಾಡಿ ನಾವು ಸರ್ಕಾರ ಮಟ್ಟದಲ್ಲಿ ಹೇಗೆ, ಇವಾಗ ಇಂಟರ್ನ್ಯಾಷನಲ್ ಯೋಗ ಬಂತು, ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇ ಬಂತು, ಮತ್ತೆ ಮಕ್ಕಳಿಗೆ ಯೋಗ ಮಾಡಿಸ್ಲೇಬೇಕು ಅಂತಿತ್ತು. ಈ ಮೆಡಿಟೇಷನ್ ಅನ್ನೋದನ್ನ ತಂದ್ಬಿಟ್ರೆ ಮುಂದೆ ನಮ್ಮ ಆಸ್ಪತ್ರೆಗಳೆಲ್ಲ ಕ್ಲೋಸ್ ಆಗಿ ಮೆಡಿಟೇಷನ್ ಸೆಂಟರ್ಗಳಾಗೋ ಮಟ್ಟಕ್ಕೆ ಬರ್ತವೆ ಅಂತ ನನ್ನ ಒಂದು ಅನಿಸಿಕೆ. ಎಸ್ ಮೇಡಮ್, ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮನಸ್ಸಲ್ಲಿ ಹೊರಗಡೆ ಥ್ಯಾಂಕ್ ಯು ಮೇಡಮ್. ಈಗ ಕೊನೆಯದಾಗಿ ಕೃಷ್ಣರಾವ್ ಸರ್, ನನಗೆ ಮೊನ್ನೆ ಹ್ಯಾಂಡ್ ರೈಸ್ ಮಾಡಿದ್ದೆ, ನೀವು ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಹೇಳಿದ್ರು. ಅದಕ್ಕಾಗಿ ಕೃಷ್ಣರಾವ್ ಸರ್ ಮಾತಾಡ್ಬಿಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ.
ನಮಸ್ತೆ ಮೇಡಮ್, ಅಶ್ವಿನಿ ಮೇಡಮ್. ನಮಸ್ತೆ ಸರ್. ವಿಶಾಲಾಕ್ಷಿ ಮೇಡಮ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಡಿಪ್ರೆಷನ್ ನಮಸ್ತೆ. ಹೋಗೋದು ಬಗ್ಗೆ ಹಲವಾರು ರೀತಿ, ಹಲವಾರು ರಾಜಶೇಖರ್ ಸರ್ ಆಗ್ಲಿ, ಲಕ್ಷ್ಮೀಕಾಂತ ಮೇಡಮ್ ಆಗ್ಲಿ ಬಹಳಷ್ಟು ವಿವರಣೆ ಕೊಟ್ರು. ತಾವು ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ಜನರನ್ನ ಡಿಪ್ರೆಷನ್ಗೆ ಹೋಗೋರಿಗೆ, ತೊಂದರೆಗಳಿದ್ದವರಿಗೆ ಎಲ್ಲರನ್ನು ಕೈ ಹಿಡಿದು ಜಗ್ತದ ಫೌಂಡೇಶನ್ ಅಲ್ಲಿ ದಿನಾಲ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ತೊಂದರೆ ಇದ್ದು ನಮ್ಮ ಮೆಡಿಟೇಷನ್ ಗುಣ ಆಗುತ್ತೆ, ಎಲ್ಲರೂ ಒಳ್ಳೇದಾಗುತ್ತೆ ಅಂತೇಳಿ ಡೈಲಿ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಅಶ್ವಿನಿ ಮೇಡಮ್ ಮತ್ತೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಫೌಂಡೇಶನ್ಗೆ ದಿನಾಲು ನಾವು ಒಳ್ಳೆ ಜ್ಞಾನವನ್ನು ಕೊಡ್ತಾ ಇರ್ತಕ್ಕಂಥ ಫೌಂಡೇಶನ್ ರಾಜಶೇಖರ್ ಗುರುಜಿ, ನಾಗರಾಜ್ ಗುರುಜಿ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಿದ್ದೇನೆ. ಅಶ್ವಿನಿ ಮೇಡಮ್ ಆಗಿ ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಓಕೆ ಮೇಡಮ್, ಇವತ್ತು ನಮಗೋಸ್ಕರ ನೀವು ಡಿಪ್ರೆಷನ್ ಅನ್ನುವಂತಹ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿವರೆಗೂ ನಮ್ಮ ಮಾಸ್ಟರ್ ಕೇಳುವಂತಹ ಪ್ರಶ್ನೆ ಅನಿಸಿಕೆಗಳಿಗೆ ಸಮಾಧಾನವಾಗಿ ಉತ್ತರ ಕೊಟ್ಟು ಸಹಕರಿಸಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ಕೃತಜ್ಞತೆಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮವಾದ ಆಲೋಚನೆ, ಪಾಲನೆ ಹಾಗೂ ಔಷಧರಹಿತ ಜೀವನ ನಮ್ಮದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.